ಬ್ಯೂಟಿಫುಲ್ ಬರ್ಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸ್ಪಿರಿಚುವಲ್ ಬರ್ಡ್ ಟ್ಯಾರೋಟ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತು ನಾನು ಇನ್ನೊಂದು ರೀಡಿಂಗ್ನ ತೊಗೊಂಡು ಬಂದಿದ್ದೀನಿ. ಇವತ್ತಿನ ರೀಡಿಂಗಲ್ಲಿ ನಾವು ನೋಡೋಣ ನಿಮ್ಮ ಮನೆ ಹೇಗಿರುತ್ತೆ, ನಿಮ್ಮ ಮಕ್ಕಳು ಹೇಗಿರ್ತಾರೆ, ನಿಮ್ಮ ಜೀವನ ಸಂಗಾತಿ ಹೇಗಿರ್ತಾರೆ, ಹಾಗೆ ನಿಮ್ಮ ಜೀವನ ಅವ್ರ ಜೊತೆ, ನಿಮ್ಮ ಮಕ್ಕಳು ನಿಮ್ಮ ಸಂಗಾತಿ ಜೊತೆಗಿನ ಜೀವನ ಹೇಗಿರುತ್ತೆ ಅನ್ನೋದನ್ನು ಇವತ್ತಿನ ರೀಡಿಂಗಲ್ಲಿ ನೋಡೋಣ. ಹಾಗೆ ಇದೊಂದು ರೀಡಿಂಗ್ ಜನರಲ್ ರೀಡಿಂಗ್, ಸೊ ಹಾಗೆ ಟೈಮ್ಲೆಸ್ ರೀಡಿಂಗ್. ಸೊ ಎಲ್ಲನೂ ನಿಮಗೆ ರೆಸನೇಟ್ ಆಗುತ್ತೆ ಅಂತ ಹೇಳೋದಿಲ್ಲ, ಯಾವುದು ರೆಸನೇಟ್ ಆಗುತ್ತೋ ಅದನ್ನು ಇಟ್ಕೊಳ್ಳಿ. ಓಕೆ, ಇಲ್ಲಿ ಕೆಲವೊಮ್ಮೆ ನಾನು ಎನರ್ಜಿನ ಫೀಲ್ ಮಾಡ್ತೀನಿ, ಕೆಲವೊಮ್ಮೆ ನಿಮ್ಮ ಜೊತೆ ಪಾಸ್ಟ್ ಬಗ್ಗೆ ಹೇಳಬಹುದು, ಕೆಲವೊಮ್ಮೆ ನಿಮ್ಮ ಜೊತೆ ಪ್ರೆಸೆಂಟ್ ಬಗ್ಗೆ ಕೂಡ ಹೇಳ್ಬೋದು. ಓಕೆ, ಆ್ಯಂಡ್ ಇನ್ನೊಂದು ಏನು ಅಂತಂದರೆ, ನಾನು ಟ್ಯಾರೋನ ಟ್ರೆಡಿಷ್ನಲ್ ಆಗಿ ರೀಡ್ ಮಾಡೋದಿಲ್ಲ, ನಾನು ಇಂಟ್ಯೂಟಿವ್ಲಿ ಆಗಿ ರೀಡ್ ಮಾಡ್ತೀನಿ. ಸೊ ಹಾಗಾಗಿ ಟ್ರೆಡಿಷ್ನಲ್ ಆಗಿ ನಾನು ರೀಡ್ ಮಾಡೋದಿಲ್ಲ. ಓಕೆ, ಸೊ ಯಾರಿಗೆ ಈ ಥರ ಇಷ್ಟ ಆಗೋದಿಲ್ಲ ಅವರು ಈ ಚಾನಲ್ನ ವಿಸಿಟ್ ಮಾಡಬೇಡಿ. ಬೇಕಾದಷ್ಟು ಚಾನಲ್ಸ್ ಇದೆ, ಅಲ್ಲಿ ಹೋಗಿ ನೋಡ್ಬೋದು. ನಾನು ಏನಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಎಲ್ಲರ ಎನರ್ಜಿ ಮ್ಯಾಚ್ ಆಗೋದಿಲ್ಲ. ಸೊ ಹಾಗಾಗಿ ಇದನ್ನ ಹೇಳ್ತಾ ಇದ್ದೀನಿ. ಇನ್ನೊಂದು ಏನು ಅಂತಂದರೆ, ನಾನು ಪರ್ಸ್ನಲ್ ಟ್ಯಾರೋ ರೀಡಿಂಗ್ ಮಾಡೋದಿಲ್ಲ. ಸೊ ಪ್ರೈವೇಟಾಗಿ ಯಾವುದೇ ಟ್ಯಾರೋ ರೀಡ್ ಮಾಡೋದಿಲ್ಲ. ಮಾಡಿದಾಗ ಖಂಡಿತವಾಗ್ಲೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆ ತುಂಬ ಜನ ಕೇಳ್ತಾರೆ, ಸೊ ಅದಕ್ಕೋಸ್ಕರ ಶೇರ್ ಮಾಡಿದ್ದೀನಿ. ಹಾಗೆ ಇನ್ನೊಬ್ಬರು ಕೇಳ್ತಾ ಇದ್ರು ನನಗೆ ಟ್ಯಾರೋ ಕ್ಲಾಸ್ ಮಾಡಿ ಅಂತ ಹೇಳಿಬಿಟ್ಟು. ಓಕೆ, ಆನ್ಲೈನ್ ಕ್ಲಾಸ್ ತುಂಬಾ ಇದೆ ಟ್ಯಾರೋ, ಸೊ ನೀವು ಅಲ್ಲಿ ಹೋಗ್ಬಿಟ್ಟು ನೋಡಬಹುದು. ಓಕೆ, ಸೊ ಎಸ್, ಇವತ್ತಿನ ರೀಡಿಂಗ್ ಏನು ಅಂತ ನಿಮಗೆ ಅರ್ಥ ಆಗಿರಬಹುದು. ಇವಾಗ ನಾನು ಆಪ್ಷನ್ಗಳನ್ನು ತೋರಿಸ್ತೀನಿ, ಬನ್ನಿ ಇವಾಗ ಆಪ್ಷನ್ಗಳನ್ನು ನೋಡೋಣ. ಎಂದಿನಂತೆ ನಿಮ್ಮ ಜೊತೆ 3 ಆಪ್ಷನ್ಸ್ ಇದೆ. ಆಪ್ಷನ್ ನಂಬರ್ 1 ಈ ರೆಡ್ ಫ್ಲವರ್ ಯೆಲ್ಲೋ ಫ್ಲವರ್ ಇದೆ. ಸೊ ಯೆಲ್ಲೋ ಫ್ಲವರ್ ಅಂದ ತಕ್ಷಣ ನನಗೆ ಕಾನ್ಫಿಡೆಂಟ್ ಫೀಲ್ ಆಗ್ತಾ ಇದೆ. ಸೊ ಹಾಗೆ ನೀವು ಆ ವರ್ಡನ್ನು ಕೂಡ ಯೂಸ್ ಮಾಡಿ ಫೈಲ್ನ ಚೂಸ್ ಮಾಡ್ಬೋದು. ಹಾಗೆ ಆರ್ಟ್ ಬಂದುಬಿಟ್ಟು ಈ ಥರ ಇದೆ. ಓಕೆ, ಸೊ ಇದು ಆಪ್ಷನ್ ನಂಬರ್ 1. ಓಕೆ, ಆಪ್ಷನ್ ನಂಬರ್ 2 ಅಲ್ಲಿ ರೆಡ್ ಫ್ಲವರ್ ಇದೆ. ಸೊ ರೆಡ್ ಫ್ಲವರ್ ಯಾವಾಗಲೂ ಪ್ಯಾಷನನ್ನು ಇಂಡಿಕೇಟ್ ಮಾಡುತ್ತೆ, ಪ್ಯಾಷನ್, ಸೆಲ್ಫ್ ಲವ್. ಸೊ ನನಗೆ ಗೊತ್ತಿಲ್ಲ, ಸೆಲ್ಫ್ ಲವ್ ಅಂತ ಚಾನಲ್ ಆಯಿತು. ಸೊ ಎಸ್, ಸೆಲ್ಫ್ ಲವ್ ಬಗ್ಗೆ. ಆ್ಯಂಡ್ ಇದರ ಕಾರ್ಡ್ ಬಂದುಬಿಟ್ಟು ಈ ಥರ ಇದೆ, ಯೆಲ್ಲೋ ಆ್ಯಂಡ್ ಗ್ರೀನ್. ಓಕೆ, ಸೊ ಎಸ್, ದ ಥರ್ಡ್ ಒನ್ ಬಂದುಬಿಟ್ಟು ಪರ್ಪಲ್. ನೀವು ಪರ್ಪಲ್ ಅಂತಲೇ ಕಾಣ್ತಾ ಇರ್ಬೋದು ನಿಮಗೆ. ಆ್ಯಂಡ್ ಇದು ಸ್ವಲ್ಪ ಬ್ಲೂ ಕೂಡ ಕಾಣ್ತಾ ಇದೆ. ಓಕೆ, ಇದು ನನಗೆ ಕ್ರೌನ್ ಚಕ್ರದ ಬಗ್ಗೆ ತಿಳಿಸ್ತಾ ಇದೆ. ಓಕೆ, ಕ್ರೌನ್ ಚಕ್ರ ಐ ನೋ, ಸೊ ಅದರ ಬಗ್ಗೆ ತಿಳಿಸ್ತಾ ಇದೆ. ಆ್ಯಂಡ್ ಈ ಒಂದು ಆರ್ಟ್, ಸೊ ಯಾವುದು ನಿಮ್ಮನ್ನು ಕರೀತಾ ಇದೆಯಾ, ಕ್ಲೋಸ್ ಯುವರ್ ಐಸ್, ಟೇಕ್ ಅ ಡೀಪ್ ಬ್ರೆತ್. ಸೊ ನಿಮ್ಮ ಇಂಟ್ಯೂಷನ್ ಏನು ಹೇಳುತ್ತೆ ನೋಡಿ, ಅದನ್ನು ಚೂಸ್ ಮಾಡಿ. ಓಕೆ, ಸೊ ಎಸ್, ನಾನು ಮೊದಲೇ ಕಾರ್ಡನ್ನು ಶಫಲ್ ಮಾಡಿ ಇಟ್ಕೊಂಡಿದ್ದೀನಿ, ಬಿಕಾಸ್ 3 ಕಾರ್ಡ್ ಇದೆ. ಆ್ಯಂಡ್ ನಿಮ್ಗೆ ಗೊತ್ತೇ ಇದೆ, ಲೈಫ್ ಬಗ್ಗೆ, ಮಕ್ಕಳ ಬಗ್ಗೆ, ಸಂಗಾತಿ ಬಗ್ಗೆ ಹೇಳಬೇಕು ಅಂತಂದರೆ ಲಾಂಗ್ ವಿಡಿಯೋ ಆಗುತ್ತೆ. ಸೊ ಹಾಗಾಗಿ ಎಸ್, ಐ ಹೋಪ್ ನಿಮ್ಮ ಕಾರ್ಡನ್ನು ನೀವು ಚೂಸ್ ಮಾಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಇವಾಗ ಆಪ್ಷನ್ ನಂಬರ್ 1ಗೆ ಹೋಗ್ತಾ ಇದ್ದೀನಿ. ಆಪ್ಷನ್ ನಂಬರ್ 1, ಯಾರು ಈ ಫ್ಲವರ್ನ ಚೂಸ್ ಮಾಡಿದ್ದೀರಾ, ಈ ಕಾರ್ಡನ್ನು ಯಾರು ಚೂಸ್ ಮಾಡಿದ್ದೀರಾ, ನೋಡೋಣ ನಿಮ್ಮ ಮನೆ ಹೇಗಿರುತ್ತೆ ಅಂತ. ಓಕೆ, ಸೊ ನಾನು ಮೊದಲೇ ಆಲ್ರೆಡಿ ಶಫಲ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ನೀವು ಇಂಟ್ರೋನ ನೋಡಿಲ್ಲ ಅಂತಂದರೆ ದಯಮಾಡಿ ಒಂದ್ಸಲ ಇಂಟ್ರೋನ ನೋಡಿ. ಓಕೆ, ಸೊ ಎಸ್, ದ ಹ್ಯಾಂಗ್ಡ್ ಮ್ಯಾನ್. ಓಕೆ, 3 ಆಫ್ ಪೆಂಟಿಕಲ್ಸ್. ಓಕೆ, ನಿಮ್ಮ ಮನೆ ಬಗ್ಗೆ ಹೇಳ್ತಾ ಇದ್ದೀನಿ ಇಲ್ಲಿ. ಆ್ಯಂಡ್ ಏಸ್ ಆಫ್ ಕಪ್ಸ್. ಆ್ಯಂಡ್ ಆನ್ಸರಿಂಗ್ ದ ಕಾಲ್, ದ ಟೈಮ್ ಈಸ್ ನೌ. ಓಕೆ, ಆಪ್ಷನ್ ನಂಬರ್ 1. ಓಕೆ, ಆಪ್ಷನ್ ನಂಬರ್ 1 ನಿಮ್ಮ ಮನೆ. ಸೊ ಈಗ ನಿಮ್ಮ ಮನೆ ಬಗ್ಗೆ ಮಾತಾಡೋಣ. ಓಕೆ, ನನಗೆ ಮೊದಲು ಇಲ್ಲಿ ಏನು ಕಾಣ್ತಾ ಇದೆ ಅಂತಂದರೆ ನೀರು. ಫಸ್ಟ್ ನಾನು ಏನು ನೋಡ್ತಾ ಇದ್ದೀನಿ ಅಂತಂದರೆ ನೀರು. ಓಕೆ, ನಿಮ್ಮ ಮನೆಯ ನೀರು ಏನಿದೆ ನೋಡಿ, ಅದು ಬಾವಿದಾಗಿರಬಹುದು. ಆ್ಯಂಡ್ ಇಲ್ಲ ಅಂದರೆ ನಿಮ್ಮ ಮನೆ ಸುತ್ತಮುತ್ತ ಕೆರೆ ಇರಬಹುದು. ಓಕೆ, ಅದು ನಿಮಗೆ ಬಿಲಾಂಗ್ ಆಗಿರಬಹುದು, ನಿಮಗೆ. ಓಕೆ, ಸೊ ನಿಮ್ಮ ಜಾಗ ಅದು ಆಗಿರಬಹುದು. ಆ್ಯಂಡ್ ಇಲ್ಲಿ ಏನು ಅಂತಂದರೆ, ಇಲ್ಲಿ ನನಗೆ ಡಿವೈನ್ ದೇವರ ತುಂಬ ಇಲ್ಲಿ ಆಶೀರ್ವಾದ ಇದೆ ನಿಮಗೆ. ಓಕೆ, ಆ್ಯಂಡ್ ಈ ಮನೆ ಕಟ್ಟೋದಕ್ಕೆ ನಿಮಗೆ ತುಂಬ ಕಷ್ಟ ಆಗ್ಬೋದು. ಕಷ್ಟ ಅಂದರೆ ಡಿಲೇ ಆಗ್ಬೋದು. ಬಟ್ ಇದು ತುಂಬ ನಿಧಾನವಾಗಿ ಮಾಡಿದರೂ ಇದರಲ್ಲಿ ತುಂಬ ಅಂದರೆ ತುಂಬ ಫಲ ಇದೆ. ಓಕೆ, ಕೆಲವೊಂದು ವಿಷಯಗಳು ತುಂಬ ತಡವಾಗಿ ಆಗುತ್ತೆ, ಬಿಕಾಸ್ ಡಿವೈನ್ ಟೈಮ್. ಸೊ ಯಾವ ಕಾಲ ಕೂಡಿ ಬರಬೇಕು ಆಗಲೇ ಆಗೋದು. ಓಕೆ, ಆ್ಯಂಡ್ ಇಲ್ಲಿ ಮೇಯ್ನಾಗಿ ನಿಮ್ಮ ಮನೆಯಲ್ಲಿ ತುಂಬ ಇಂಪಾರ್ಟೆಂಟ್ ಅಂದರೆ ನೀರು. ಸೊ ನಿಮ್ಮ ಮನೆಗೆ ನೀರಿಗೋಸ್ಕರ ಜನ ಬರಬಹುದು, ನೀರು ಕೇಳೋದಕ್ಕೆ. ಓಕೆ, ಸೊ ನಿಮ್ಮ ಮನೆಯಲ್ಲಿ ನೀರು ಇಟ್ಸ್ ಲೈಕ್ ವೆರಿ ಇಂಪಾರ್ಟೆಂಟ್. ನಿಮ್ಮ ಮನೆಯಲ್ಲಿ ತುಂಬ ಶುದ್ಧವಾದಂತಹ ನೀರು. ಸೊ ಹಾಗೆ ಇಲ್ಲಿ ಏನು ಅಂತಂದರೆ
ಎಸ್, ಇದು ಫಾರಿನ್ ಸ್ಟ್ರಕ್ಚರ್ ಆಗಿರಬಹುದು, ಈ ಮನೆಯ ಡಿಸೈನ್ ಆಗಿರಬಹುದು. ಆ್ಯಂಡ್ ಇಲ್ಲಿ ನನಗೆ ತುಂಬ ದೊಡ್ಡ ದೊಡ್ಡ ರೂಮ್ಸ್ಗಳನ್ನು ತೋರಿಸ್ತಾ ಇದ್ದಾರೆ. ಲೈಕ್ ತುಂಬ ಅಂದರೆ ಇದು ಕನೆಕ್ಟ್ ಕಮ್ಯುನಿಟಿ ಅಂದರೆ ಈ ನಿಮ್ಮ ಮನೆಯಲ್ಲಿ ಜನರು ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಸೊ ಆ ಒಂದು ಎನರ್ಜಿನ ನಾನಿಲ್ಲಿ ಇವಾಗ ಫೀಲ್ ಮಾಡ್ತಾ ಇದ್ದೀನಿ. ತುಂಬ ಪ್ಯೂರ್ ಎನರ್ಜಿ, ತುಂಬ ಹೀಲಿಂಗ್. ಸೊ ನಿಮ್ಮ ಮನೆಗೆ ಒಂದ ಕೆರೆ ಇರಬಹುದು ನಿಮ್ಮ ಮನೆ ಹತ್ರ, ಇಲ್ಲ ಅಂದರೆ ಬಾವಿ. ನೀವು ಮಾಡುವಂತಹ ಮನೆ ಏನಿದೆ ನೋಡಿ, ತುಂಬ ನಿಧಾನವಾಗಿ ಆದರೂ ಕೂಡ ತುಂಬ ಫಲ ಇದೆ. ಓಕೆ, ತುಂಬ ಫಲ ಇದೆ ಇಲ್ಲಿ. ಓಕೆ, ಇಲ್ಲಿ ಏಕತಾ ಭಾವನೆ ಇದೆ, ಏಕತೆಯ ಭಾವನೆ. ಆ ಒಂದು ಎನರ್ಜಿನ ನಾನಿಲ್ಲಿ ಇವಾಗ ಫೀಲ್ ಮಾಡ್ತಾ ಇದ್ದೀನಿ. ಎಸ್, ತುಂಬ ಲೈಕ್ ಮನೆ ಹೇಗಿರುತ್ತೆ ಅಂತಂದರೆ ತುಂಬ ಲೈಕ್ ವೆರಿ ವೆರಿ ಬಿಗ್, ತುಂಬ ದೊಡ್ಡ ಮನೆ ಆಗಿರುತ್ತೆ ಇದು. ಓಕೆ, ಆ್ಯಂಡ್ ಇನ್ನೊಂದು ಏನು ಅಂತಂದರೆ ಇದು ನಿಮ್ಮ ಫ್ಯಾಂಟಸಿ ಮನೆ ಆಗಿರುತ್ತೆ, ಅಂದರೆ ನಿಮ್ಮ ಕನಸಿನ ಮನೆ ಆಗಿರುತ್ತೆ. ಇದು ನಿಧಾನವಾಗಿ ಆದ್ರೂ ಇದರಲ್ಲಿ ತುಂಬ ನಿಮಗೆ ಏನು ಅಂತಂದರೆ ನಿಮಗೆ ತುಂಬ ಹೀಲಿಂಗ್ ಇದೆ ಇದರಲ್ಲಿ, ನಿಮಗೆ ತುಂಬ ನೆಮ್ಮದಿ ಇದೆ ಈ ಮನೆಯಲ್ಲಿ. ಓಕೆ, ಆ್ಯಂಡ್ ನಿಮ್ಮ ಸ್ಪಿರಿಟ್ ಗೈಡ್ ಏನಿದ್ದಾರೆ ನೋಡಿ, ಇವರು ಯಾವಾಗಲೂ ನಿಮ್ಮ ಜೊತೆ ಇರ್ತಾರೆ. ಈ ಮನೆಯಲ್ಲಿ ನೀವು ಈ ಮನೆನ ಕಟ್ತೀರಲ್ವ, ಸೊ ಆವಾಗದಿಂದಲೂ ಕೂಡ ನಿಮ್ಮ ಸ್ಪಿರಿಟ್ ಗೈಡ್ ನಿಮ್ಮ ಜೊತೆ ಇರ್ತಾರೆ. ಬಿಕಾಸ್ ಇದು 2 ಕಾರ್ಡ್ರಲ್ಲಿ ನನಗೆ ಸ್ಪಿರಿಟ್ ಗೈಡ್ ಕಾಣ್ತಾ ಇದ್ದಾರೆ. ಓಕೆ, ಸೊ ನಿಮ್ಮ ಮನೆ ನೋಡ್ತಾ ಇರ್ಬೋದು ನೋಡಿ, ಡೋರ್ಸ್ ಆಗಿರಬಹುದು. ಸೊ ವಾಟ್ ಎವರ್, ತುಂಬ ಫ್ಯಾಂಟಸಿ ನೀವು ಜೀವನ ಮಾಡ್ತೀರಾ. ಆ್ಯಂಡ್ ನಿಮ್ಮ ಏಂಜಲ್, ನಿಮ್ಮ ಸ್ಪಿರಿಟ್ ಗೈಡ್ ಯಾವಾಗಲೂ ನಿಮ್ಮ ಜೊತೆ ಇರ್ತಾರೆ. ಆಪ್ಷನ್ ನಂಬರ್ 1. ಓಕೆ, ನಿಮ್ಮ ಹೌಸ್ ಆ ಥರ ಇದೆ, ನಿಮ್ಮ ಮನೆ ಆ ಥರ ಇದೆ. ಪ್ರೀತಿ ಮನೋಭಾವನೆ ಇಲ್ಲಿ ಪ್ರೀತಿಯ ಮನೋಭಾವನೆ ಇರುತ್ತೆ ಆ ಮನೆಯಲ್ಲಿ. ಸ್ಟ್ರಕ್ಚರ್ಸ್ ತುಂಬ ದೊಡ್ಡದಾಗಿರುತ್ತೆ. ಆ್ಯಂಡ್ ಡಿಸೈನ್ಸ್ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಇಟ್ಸ್ ಲೈಕ್ ನನಗೆ ವೈಟ್ ಪೇಂಟ್ಸ್ ಕಾಣ್ತಾ ಇದ್ದಾರೆ. ಮೇ ಬಿ ನೀವು ವೈಟ್ ಪೇಂಟ್ಸ್ನ ಒಳಗಡೆ ವೈಟ್ ಪೇಂಟ್ ಕೊಡಬಹುದು. ಆ್ಯಂಡ್ ಇಟ್ ಈಸ್ ಟೋಟ್ಲಿ ಇದು ಫಾರಿನ್ ನನಗೆ ಡಿಸೈನ್, ಒಳಗಡೆ ಡಿಸೈನ್ ಕಾಣ್ತಾ ಇದೆ ಇಲ್ಲಿ. ಓಕೆ, ಸೊ ಎಸ್, ಇಲ್ಲಿ ಏನು ಅಂತಂದರೆ ಒಂದು ಡಿಲೇ ಆದ್ರೂ ಇದರಲ್ಲಿ ತುಂಬ ಚೆನ್ನಾಗಿದೆ. ಆ ಸ್ಟ್ರಕ್ಚರ್ ಆಗಿರಬಹುದು, ತುಂಬ ಡಿಸೈನ್ಸ್ ಆಗಿರಬಹುದು. ಆ್ಯಂಡ್ ಅದನ್ನ ಹೇಗೆ ಇಟ್ಕೊಳ್ಬೇಕು, ಅದು ಆ ಒಂದು ಪ್ರೀತಿ ಮನೋಭಾವನೆಯಿಂದ ನೀವು ಮನೇನ ತುಂಬ ಚೆನ್ನಾಗಿ ಕಾಪಾಡ್ಕೊಳ್ತೀರಾ. ಓಕೆ, ಸೊ ಹಾಗೆ ಇದು ಒಂದು ಇಟ್ಸ್ ನಾಟ್, ನಿಮ್ಮ ಮನೆ ಏನಿದೆ ನೋಡಿ, ಇದು ಸಿಟಿಯಲ್ಲಿ ಇರುತ್ತೆ ಅಂತ ಹೇಳೋದಿಲ್ಲ ನಾನು. ಇದು ಸಿಟಿನೂ ಅಲ್ಲ, ಹಳ್ಳಿನೂ ಅಲ್ಲ ಹೇಳ್ತಾರಲ್ಲ. ಸೊ ಆ ಒಂದು ಮಧ್ಯದಲ್ಲಿ ಇರುವಂತಹ ಮನೆ ನನಗೆ ಅನಿಸ್ತಾ ಇದೆ. ಓಕೆ, ಈ ಮನೆ ತುಂಬ ಫ್ಲವರಿಂದ, ತುಂಬ ಹೂ ಗಿಡಗಳಿಂದ ತುಂಬಿರುತ್ತೆ. ಆ್ಯಂಡ್ ಘಮ ಸುವಾಸನೆಯುತವಾದಂತಹ ಮನೆ ಆಗಿರುತ್ತೆ. ಲೈಕ್ ಮಲ್ಲಿಗೆ ಆಗಿರ್ಬೋದು, ರೋಸ್ ಆಗಿರ್ಬೋದು. ಮೇ ಬಿ ನಿಮಗೆ ಗಾರ್ಡನಿಂಗ್ ಮಾಡೋದು ಅಂತಂದರೆ ತುಂಬ ಇಷ್ಟ ಇರ್ಬೋದು. ಹಾಗೆ ಇವಾಗ ನಿಮ್ಮ ಪ್ಲ್ಯಾನ್ ಕೂಡ ಆಗಿರ್ಬೋದು, ನನ್ನ ಹೊಸ ಮನೆ ಆದಾಗ ನಾನು ಈ ಥರ ಮಾಡ್ಕೊಳ್ತೀನಿ, ಈ ಥರ ತೊಗೊಳ್ತೀನಿ ಅನ್ನೋದು. ಅಂದರೆ ಇಲ್ಲಿ ನನಗೆಲ್ಲೂ ಫ್ಲ್ಯಾಟ್ ಎಲ್ಲೂ ಕಾಣ್ತಾ ಇಲ್ಲ. ನಿಮಗೆ ಫ್ಲ್ಯಾಟ್ ಎಲ್ಲ ಇಷ್ಟ ಇಲ್ಲ ಅಂತ ಅನಿಸುತ್ತೆ. ಸೊ ನಿಮ್ಗೆ ಅನ್ಸುತ್ತೇನೋ ಸಪ್ರೇಟಾಗಿ ನಾವು ಬೇರೆ ಕಡೆನೇ ಮನೆ ಮಾಡಬೇಕು, ಯಾರ್ದು ತೊಂದರೆ ಇರಬಾರ್ದು, ಆ್ಯಂಡ್ ನಾವು ನಮ್ಮ ನೆಮ್ಮದಿಯ ಜೀವನನ ನಡೆಸಬೇಕು ಅನ್ನೋದು. ಓಕೆ, ಸೊ ಇಲ್ಲಿ ಆ ಥರ ಕಾಣ್ತಾ ಇದೆ ನನಗೆ. ಆ್ಯಂಡ್ ಇಲ್ಲಿ ನನಗೆ ಜಾಯಿಂಟ್ ಫ್ಯಾಮಿಲಿಯಲ್ಲೂ ಕಾಣ್ತಾ ಇಲ್ಲ. ಓಕೆ, ಜಾಯಿಂಟ್ ಫ್ಯಾಮಿಲಿ ನನಗೆಲ್ಲೂ ಕಾಣ್ತಾ ಇಲ್ಲ. ಬಟ್ ಹೊರಗಡೆಯಿಂದ ಇಲ್ಲಿ ಜನ ಅಂತೂ ನಿಮ್ಮ ಮನೆಗೆ ಬರ್ತಾರೆ. ಓಕೆ, ಮೇ ಬಿ ಅದು ನಿಮ್ಮನ್ನು ಕಮ್ಯುನಿಕೇಟ್ ಮಾಡೋಕ್ಕಾಗಿರ್ಬೋದು, ಇಲ್ಲಾಂದರೆ ನೀರು. ನನಗೆ ಇಲ್ಲಿ ಹೆಚ್ಚಾಗಿ ನೀರಿನ ಕನೆಕ್ಷನ್ ಕಾಣ್ತಾ ಇದೆ. ನನಗೆ ಹೆಚ್ಚು ಈ ಕಾರ್ಡ್ ಹತ್ರ ಹೋಗ್ತಾ ಇದೆ ಕಣ್ಣು. ಬಿಕಾಸ್ ಇದು ಸ್ಪಿರಿಟ್ ಗೈಡ್. ಆ್ಯಕ್ಚುಲಿ ಡಿಯರ್ ಜಿಂಕೆ ಏನಿದೆ ನೋಡಿ, ಇದು ನನ್ನ ಸ್ಪಿರಿಟ್ ಆ್ಯನಿಮಲ್. ಸೊ ಹಾಗಾಗಿ the time is now. Okay. Yes, mind body spirit, connect.
ನೀವು ಈ ಮನೆ ಕಟ್ಟಿದ ತಕ್ಷಣವೇ ನಿಮಗೆ ಫೀಲ್ ಆಗುತ್ತೆ, ಎಸ್ ದಿಸ್ ಈಸ್ ಮೈ ಹೌಸ್. ಈ ಜಾಗನ ನೋಡಿದ ತಕ್ಷಣ ನಿಮಗೆ ಐ ಥಿಂಕ್ ನೀವು ಈ ನೀರನ್ನು ನೋಡಿಯೇ ನಿಮ್ಮ ಹತ್ತಿರ ಬಾವಿ ಇರ್ಬೋದು, ಇಲ್ಲಾಂದರೆ ಕೆರೆ ಇರ್ಬೋದು, ಅದನ್ನು ನೋಡಿ ನಿಮಗೆ ಆಗಬಹುದು ನಾನು ಇಲ್ಲೇ ಮನೆ ಕಟ್ಟೋದು ಅಂತ. ಹಾಗೆ ನಿಮಗೆ ತುಂಬ ನೇಚರ್ ಪ್ರೇಮಿ ಅಂತ ನನಗೆ ಅನಿಸ್ತಾ ಇದೆ. ಲೈಕ್ ನೀವು ನೇಚರ್ ಸುತ್ತಮುತ್ತ ನಿಮಗೆ ಇರೋದು ಇಷ್ಟ ಅಂತ ಅನಿಸುತ್ತೆ. ಸೊ ಹಾಗಾಗಿ ಈ ಮನೆನ ಕೂಡ ನೀವು ಆದಷ್ಟು ಆ ಕಡೆನೇ ಇರಬೇಕು ಅಂತ ನೀವು ಬಯಸಬಹುದು. ಓಕೆ, ಇವಾಗ ನಿಮ್ಮ ಮಕ್ಕಳನ್ನು ನೋಡೋಣ ಹೇಗಿರುತ್ತೆ ಅಂತ. ಓಕೆ, 7 ಆಫ್ ಪೆಂಟಿಕಲ್ಸ್, ಓಕೆ 7 ಆಫ್ ಸೋರ್ಡ್ಸ್ ಆ್ಯಂಡ್ 9 ಆಫ್ ಕಪ್ಸ್ ಆ್ಯಂಡ್ ದ ಫೈನಲ್ ಒನ್. ಓಕೆ, ಸೊ ಯಾ ಆಪ್ಷನ್ ನಂಬರ್ 1, ನಿಮ್ಮ ಮಕ್ಕಳು ಹೇಗಿರ್ತಾರೆ ಅಂತಂದರೆ ಮೊದಲಿಗೆ 7 ಆಫ್ ಪೆಂಟಿಕಲ್ಸ್. ಈ ಮಗು ಏನಿದೆ ನೋಡಿ, ಇದು ತುಂಬ ಶಾಂತ ಸ್ವಭಾವದ ಮಗುವಾಗಿರಬಹುದು. ತುಂಬ ಅಂದರೆ ತುಂಬ ಶಾಂತ ಸ್ವಭಾವದ ಮಗು, ನೀವು ಹೇಳಿದ್ದನ್ನು ಸರಿಯಾಗಿ ಕೇಳುವಂತಹ ಮಗು. ಆ್ಯಂಡ್ ಇವರು ದೊಡ್ಡ ಆದಮೇಲೆ ತುಂಬ ಚೆನ್ನಾಗಿ ಕಲಿತಾರೆ, ತುಂಬ ಹಾರ್ಡ್ ವರ್ಕ್ ಮಾಡ್ತಾರೆ. ಆ್ಯಂಡ್ ಇವರಲ್ಲಿ ತಾಳ್ಮೆ ಅಂತೂ ತುಂಬ ಇದೆ. ಓಕೆ, ತಾಳ್ಮೆ ಅಂತೂ ತುಂಬ ಇದೆ ಇವರಿಗೆ. ಓಕೆ, ಸೊ ಇವರು ಸ್ಪಿರಿಚುವಲ್ ದೇವರಿಗೆ ತುಂಬ ಭಕ್ತಿ ಶ್ರದ್ಧೆ ಭಕ್ತಿ ಇವರಲ್ಲಿ ತುಂಬ ಹೆಚ್ಚು ಇರಬಹುದು. ಓಕೆ, ನಿಮ್ಮ ಮೊದಲ ಮಗು ಏನಿದೆ ನೋಡಿ, ಅವರು ತುಂಬ ಹಾರ್ಡ್ ವರ್ಕ್ ಮಾಡಬಹುದು. ಓಕೆ, ಆ್ಯಂಡ್ ಈ ಮಗು ತುಂಬ ಶಾಂತ ಸ್ವಭಾವದ್ದು, ತುಂಬ ಇನ್ನೋಸೆನ್ಸ್ ಎನರ್ಜಿನ ನಾನು ಫೀಲ್ ಮಾಡಬಲ್ಲೆ ಇಲ್ಲಿ. ಓಕೆ, ವೆರಿ ಇನ್ನೋಸೆನ್ಸ್, ವೆರಿ ಅಂದರೆ ತುಂಬ ಇನ್ನೋಸೆನ್ಸ್. ನೀವು ಈಗ ಈ ಮಗುವನ್ನು ಹೋಗಿ ಒಂದು ಕಡೆ ಕೂರಿಸ್ಬಿಟ್ರೆ ಅಲ್ಲೇ ಇರುತ್ತೆ, ಏನೂ ಹೇಳೋದಿಲ್ಲ. ಸೊ ಇವರ ಮೇಲೆ ನಿಮಗೆ ಯಾವುದೇ ರೀತಿಯಾದಂತಹ ಕಷ್ಟಗಳು ನನಗೆ ಕಾಣ್ತಾ ಇಲ್ಲ. ಇವ್ರಿಗೆ ತುಂಬ ತಾಳ್ಮೆ ಇದೆ. ಈ ಮಗುವಿಗೆ, ಈ ಮೊದಲ ಮಗು ಏನಿದೆ ನೋಡಿ, ಇದಕ್ಕೆ ತುಂಬ ಅಂದರೆ ತುಂಬ ತಾಳ್ಮೆ ಇದೆ. ಅದೇ ನಾನು ಎರಡನೇ ಮಗು ಬಗ್ಗೆ ಮಾತಾಡಬೇಕು ಅಂತಂದರೆ, ಇದು ನೀವು ಹೇಳಿದ ಮಾತಂತೂ ಕೇಳೋದೇ ಇಲ್ಲ. ಇದರ ಹಿಂದೆ ನೀವು ಓಡ್ತಾ ಇರಬೇಕು. ಓಕೆ, ಸಣ್ಣ ಮಕ್ಕಳನ್ನು ನೀವು ನೋಡಿರ್ಬೋದು. ಎಲ್ಲ ಮಕ್ಕಳು ಒಂದೇ ಥರ ಇರೋದಿಲ್ಲ. ಹಾಗೆ ಇನ್ನೊಂದು ಹೇಳ್ತೀನಿ, ಮಕ್ಕಳನ್ನು ಯಾವುದು ಮಕ್ಕಳ ಜೊತೆ ಕಂಪೇರ್ ಮಾಡಬಾರ್ದು. ಎಲ್ಲ ಮಕ್ಕಳು ಬೇರೆ ಬೇರೆ ಇರ್ತಾರೆ. ಓಕೆ, ಸೊ ಇಲ್ಲಿ ನನಗೆ 7 ಆಫ್ ಸೋರ್ಡ್ಸಿನ ಆ ಎನರ್ಜಿ ಸಿಗ್ತಾ ಇದೆ. ಏನು ಅಂತಂದರೆ, ಇವರು ನಿಮ್ಮ ಮಾತು ಕೇಳೋದೆಲ್ಲ ಇವರು ಓಡ್ತಾ ಇರ್ತಾರೆ. ಓಕೆ, ಅಂದರೆ ಇವರ ಮನಸ್ಸಿಗೆ ಏನು ಬರುತ್ತೆ ನೋಡಿ, ಇವರು ಮಾಡುವವರು, ಇವರ ಮನಸ್ಸಿಗೆ ಏನು ಬರುತ್ತೆ ಅದನ್ನು ಮಾಡ್ತಾರೆ. ಇವರು ಎಲ್ಲಿದ್ದಾನೆ ಇವರ ಮನಸ್ಸಿಗೆ ಬಂದದನ್ನು ಮಾಡ್ತಾರೆ ಅಂತಂದರೆ, ಯಾವಾಗ ಇವರಿಗೆ ಒಂದು ಟ್ರ್ಯಾಜಿಡಿ ಆಗೋದಿಲ್ವೋ, ಟ್ರ್ಯಾಜಿಡಿ ಇನ್ ದ ಸೆನ್ಸ್ ಬೇರೆ ಏನೂ ಅಲ್ಲ. ಓಕೆ, ಇವರ ಮನ ಪರಿವರ್ತನೆ ಎಲ್ಲಿ ತನಕ ಆಗೋದಿಲ್ಲ ನೋಡಿ, ಅವರು ಅಲ್ಲಿ ತನಕ ಇದೇ ಒಂದು ಭಾವನೆಯಲ್ಲಿರ್ತಾರೆ, ಇದೇ ಒಂದು ಭಾವದಲ್ಲಿರ್ತಾರೆ. ಸೊ ಇಲ್ಲಿ ಗೈಡೆನ್ಸ್ ಏನು ಅಂತಂದರೆ, ಓಕೆ, ಗೈಡೆನ್ಸ್ ಏನು ಅಂತಂದರೆ, ಈ ಮಗು ಮೇಲೆ ನಿಮಗೆ ಹೆಚ್ಚಿನ ಒಂದು ಕಾಳಜಿನ ನೀವು ತೋರಿಸ್ಬೇಕಾಗುತ್ತೆ. ಇನ್ನೊಂದು ಏನು ಅಂತಂದರೆ, ಈ ಮಗು ಬಗ್ಗೆ ನಿಮಗೆ ಚಿಂತೆ ಕೂಡ ಆಗ್ತಾ ಇರ್ಬೋದು. ನಿಮ್ಮ ಎರಡನೇ ಮಗು ಏನಿದೆ ನೋಡಿ, ಅದರ ಮೇಲೆ ನಿಮಗೆ ಚಿಂತೆ ಕೂಡ ಆಗ್ತಾ ಇರ್ಬೋದು. ಓಕೆ, ಸೊ ಅಂದರೆ ಬೇರೆ ಜನರ ಜೊತೆನ ಸಂಘದಿಂದ ನಿಮಗೆ ತುಂಬ ಪ್ರಾಬ್ಲಮ್ ಬರಬಹುದು. ಓಕೆ, ಸೊ ಇಲ್ಲಿ ನಿಮಗೆ ಗೈಡೆನ್ಸ್ ಒಂದೇ ಅಂತಂದರೆ, ಈ ಮಗುಗೆ ಒಳ್ಳೆ ರೀತಿಯಂತಹ ಬುಕ್ಸ್ ಆಗಿರಬಹುದು, ಒಳ್ಳೆ ರೀತಿಯಂತಹ ಯಾವ ಪುಸ್ತಕ ಏನಿದೆ ನೋಡಿ, ಪುಸ್ತಕ ಆಗಿರ್ಬೋದು, ಪೆನ್ ಆಗಿರ್ಬೋದು, ಡ್ರಾಯಿಂಗ್. ಸೊ ಈ ಥರದ ಹೆಚ್ಚು ಈ ಮಗುಗೆ ನೀವು ಕೊಡ್ತಾ ಇರಬೇಕು. ಓಕೆ, ಬಿಕಾಸ್ ತುಂಬ ನಾಟಿ ಇರುತ್ತೆ. ಆ್ಯಂಡ್ ದೊಡ್ಡ ಆದಮೇಲೆ ನಿಮಗೆ ಸ್ವಲ್ಪ ತೊಂದರೆ ಆಗಬಹುದು. ಆ್ಯಂಡ್ ಇವರು ನಿಮ್ಮ ಮಾತನ್ನು ಕೇಳೋದಿಲ್ಲ. ಇವರಿಗೆ ಏನು ಅನಿಸುತ್ತೋ ಇವರು ಅದನ್ನೇ ಮಾಡುವವರು. ಸೊ ಓಕೆ, ಸೊ ಅದಕ್ಕೋಸ್ಕರ ಇವರ ಇವರ ಜನರ ಸಂಗತಿ ಏನಿದೆ ನೋಡಿ, ಅದರಿಂದ ನಿಮ್ಗೆ ಸ್ವಲ್ಪ ಪ್ರಾಬ್ಲಮ್ ಕೂಡ ಬರಬಹುದು. ಸೊ ಅದಕ್ಕಾಗಿ ಆದಷ್ಟು ಒಳ್ಳೊಳ್ಳೆ ಪುಸ್ತಕಗಳನ್ನು ಕೊಡಿರಿ. ಲೈಕ್ ಅದು ಸ್ಪಿರಿಚುವಲಿಗೆ ಕನೆಕ್ಟ್ ಆಗಿರುವಂಥದ್ದು ಇರ್ಬೋದು. ಓಕೆ, ಸೊ ಎಸ್, ನಿಮ್ಮ ಥರ್ಡ್ ಮಗು ತುಂಬ ಹ್ಯಾಪಿ. ಈ ಮಗು ನಿಮಗೆ ತುಂಬ ಅಂದರೆ ತುಂಬ ಲಕ್ಕಿಯಾಗಿರುತ್ತೆ. ನಂಬರ್ 3, ಸೊ ತುಂಬ ಅಂದರೆ ತುಂಬ ಲಕ್ಕಿಯಾಗಿರುತ್ತೆ, ಇಂಡಿಪೆಂಡೆಂಟ್ ಆಗಿರ್ತಾರೆ ಇವರು. ಓಕೆ, ಆ್ಯಂಡ್ ಇವರು ಏನು ಅಂದ್ಕೊಳ್ತಾರೆ ನೋಡಿ, ಅದನ್ನ ಖಂಡಿತವಾಗ್ಲೂ ಇವರು ಮಾಡ್ತಾರೆ. ಓಕೆ, ಇವರು ಯಾವುದೇ ರೀತಿಯಂಥ ಕೆಲಸಕ್ಕೆ ಕೈ ಹಾಕಿದರೂ ಕೂಡ ಅದನ್ನ ತುಂಬ ಚೆನ್ನಾಗಿ ನಿಭಾಯಿಸ್ತಾರೆ. ಹಾಗೆ ಇವರಿಗೆ ಒಂದು ಗಿಫ್ಟ್ ಇದೆ, ಇವರಿಗೆ ಒಂದು ಯೂನಿವರ್ಸ್ ಕಡೆಯಿಂದ ಗಿಫ್ಟ್ ಇದೆ. ಓಕೆ, ಆ್ಯಂಡ್ ವೆರಿ ಹ್ಯಾಪಿ, ವೆರಿ ಗ್ರ್ಯಾಟಿಟ್ಯೂಡ್. ಇವರಿಗೆ ಫ್ಯಾಮಿಲಿ ಅಂದರೆ ತುಂಬ ಇಷ್ಟ ಇರುತ್ತೆ. ಇವರು ಜೀವನದಲ್ಲಿ ಏನೇ ಬಂದರೂ ನೋಡಿ ಅದಕ್ಕೆ ತುಂಬ ಗ್ರೇಟ್ಫುಲ್ ಆಗಿರ್ತಾರೆ. ಥರ್ಡ್ ಮಗು ತುಂಬ ಚೆನ್ನಾಗಿದೆ. ಓಕೆ, ಸೊ ತುಂಬ ಇಂಡಿಪೆಂಡೆಂಟ್ ಆಗಿರ್ತಾರೆ. ಇವರು ನಿಮ್ಮ ಮೇಲೆ ಯಾವುದೇ ರೀತಿಯಾದಂತಹ ಬರ್ಡನ್ನು ಕೊಡೋದಿಲ್ಲ. ಓಕೆ, ಫೈನಲ್ ನಿಮ್ಮ ಮಗು ಹೇಗಿರುತ್ತೆ ಅಂತಂದರೆ, 4ನೇ ಮಗು, ನಾನು 4 ಕಾರ್ಡನ್ನು ಪುಲ್ ಮಾಡಿದ್ದೀನಿ. ಓಕೆ, ಸೊ 4ನೇ ಕಾರ್ಡ್ ಮಗು ಏನು ಹೇಳುತ್ತೆ ಅಂತಂದರೆ, ಇವರು ತುಂಬ
ಆರ್ಟಿಸ್ಟ್ ಆಗಬಹುದು, ದೊಡ್ಡಾದಮೇಲೆ ಆರ್ಟಿಸ್ಟ್ ಆಗಬಹುದು ಇವರು. ಇವರಿಗೆ ಸಂಗೀತದಲ್ಲಿ ತುಂಬ ರುಚಿ ಇರಬಹುದು. ಓಕೆ, ಆ್ಯಂಡ್ ಇವರಿಗೆ ಟ್ರಾವೆಲ್ ಮಾಡೋದು ಅಂತಂದರೆ ತುಂಬ ಇಷ್ಟ ಇರ್ಬೋದು. ಓಕೆ, ಆ್ಯಂಡ್ ಇವರು ಸೋಲೋ ಟ್ರಾವೆಲ್, ಯಾರ ಜೊತೆನೂ ಸಂಗತಿಯನ್ನು ಇಟ್ಕೊಂಡು ಟ್ರಾವೆಲ್ ಮಾಡ್ತಾ ಇಲ್ಲ, ಇವರು ಸೋಲೋ ಟ್ರಾವೆಲ್ ಮಾಡಬಹುದು. ಸೊ ಆ ಒಂದು ಟ್ರಾವೆಲಿಂದ ಲೈಕ್ ಇವರು ಇನ್ಸ್ಪೈರ್ ಆಗಿ ಇವರು ಜೀವನದಲ್ಲಿ ಏನೆಲ್ಲ ಕಲ್ತಿದ್ದಾರೆ ನೋಡಿ, ಅದನ್ನು ಇವರು ಇನ್ನೊಬ್ಬರ ಜೊತೆ ಶೇರ್ ಮಾಡಬಹುದು. ಇಲ್ಲಾಂದರೆ ಇವರು ಕವಿತೆ ಬರೀಬಹುದು, ಕವನ ಬರೀಬಹುದು. ಇವರು ಆರ್ಟಿಸ್ಟ್ ಆಗಬಹುದು. ಇವರು 9 ಆಫ್ ಕಪ್ಸಲ್ಲಿ ಕೂಡ ನನಗೆ ಅದೇ ಥರ ಭಾವನೆ ಕಾಣ್ತಾ ಇದೆ. ಲೈಕ್ ಇವರ ಇಂಟ್ಯೂಷನ್ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ವೆರಿ ಪವರ್ಫುಲ್ ಮಕ್ಕಳು ಕಾಣ್ತಾ ಇದ್ದಾರೆ. ಬಟ್ ನನಗೆ ಇಲ್ಲಿ ಸೆಕೆಂಡ್ ಚೈಲ್ಡ್, ನೀವು ಇದರ ಮೇಲೆ ಹೆಚ್ಚಿನ ಕಾಳಜಿನ ವಹಿಸಬೇಕಾಗುತ್ತೆ. ಅಂದರೆ ಅವರು ಏನು ಮಾಡ್ತಾ ಇದ್ದಾರೆ ಜೀವನದಲ್ಲಿ, ಯಾವ ಥರ ಸ್ಟೆಪ್ಪನ್ನು ತಗೊಳ್ತಾ ಇದ್ದಾರೆ ಅನ್ನೋದನ್ನು ನೀವು ಸರಿಯಾಗಿ ನೋಡಬೇಕಾಗುತ್ತೆ. ಆಪ್ಷನ್ ನಂಬರ್ 1. ಓಕೆ, ಒಂದನೇ ಮಗು ಫೈನಾನ್ಷಿಯಲಿ ಏನಾದರೂ ಮಾಡಬಹುದು. ಓಕೆ, ಲೈಕ್ ಬಿಸ್ನೆಸ್ ಆಗಿರಬಹುದು, ಇಲ್ಲಾಂದರೆ ಇನ್ವೆಸ್ಟ್ಮೆಂಟ್, ಶೇರ್ ಮಾರ್ಕೆಟ್ಸ್, ಸೊ ಅದರಲ್ಲಿ ಇರ್ಬೋದು. ಆ್ಯಂಡ್ ಸೆಕೆಂಡ್ನೇ ಮಗುವಿದು ಕಮ್ಯುನಿಕೇಷನ್ ಸ್ಕಿಲ್ ತುಂಬ ಚೆನ್ನಾಗಿದೆ. ಕಮ್ಯುನಿಕೇಷನ್, ಇನ್ನೊಬ್ಬರ ಜೊತೆ ಕಮ್ಯುನಿಕೇಟ್ ಮಾಡುವಂತಹ ಸ್ಕಿಲ್ ಇವರಿಗೆ ತುಂಬ ಚೆನ್ನಾಗಿದೆ. ಓಕೆ, ಇವಾಗ ನೋಡೋಣ ನಿಮ್ಮ ಸಂಗಾತಿ ಹೇಗಿರ್ತಾರೆ. ಸೊ ನೋಡೋಣ ಅವ್ರ ಬಗ್ಗೆ. ಓಕೆ, ಟೆಂಪ್ರೆನ್ಸ್, ವಾವ್, 5 of swords, Knight, the Hermit. Okay, ಆಪ್ಷನ್ ನಂಬರ್ 1, ನಿಮ್ಮ ಜೀವನ ಸಂಗಾತಿ ಹೇಗಿರ್ತಾರೆ ಅಂತಂದರೆ, ಮೊದಲಿಗೆ ಸೋಲ್ಮೇಟ್. ನನಗೆ ಸೋಲ್ಮೇಟ್ ಎನರ್ಜಿನ ಫೀಲ್ ಮಾಡ್ತಾ ಇದ್ದೀನಿ ನಾನು. ಓಕೆ, ಆ್ಯಂಡ್ ಇವರ ಹಾರ್ಟ್ ಚಕ್ರ ಮತ್ತು ಕ್ರೌನ್ ಚಕ್ರ, ಹಾರ್ಟ್ ಚಕ್ರ ಮತ್ತು ಥರ್ಡ್ ಐ ಚಕ್ರ ತುಂಬ ಏನು ಹೇಳ್ತಾರೆ, ತುಂಬ ಆ್ಯಕ್ಟಿವ್ ಆಗಿರುತ್ತೆ. ಓಕೆ, ಆ್ಯಂಡ್ ಇವರು ತುಂಬ ಯಾವತ್ತೂ ಇವರು ತಲೆಯಿಂದ ಮೈಂಡ್ ಮೂಲಕ ಯಾವುದೇ ನಿರ್ಧಾರಗಳನ್ನು ತಗೊಳ್ಳೋದಿಲ್ಲ. ಇವರು ನಿರ್ಧಾರಗಳನ್ನು ಹಾರ್ಟ್ ಮುಖಾಂತರ, ಅಂದರೆ ಇವರು ಮನಸ್ಸಿನ ಮುಖಾಂತರ ಎಲ್ಲ ನಿರ್ಧಾರಗಳನ್ನು ತಗೊಳ್ತಾರೆ. ಆ್ಯಂಡ್ ಇವರು ನಿಮ್ಮ ಲೈಫಲ್ಲಿ ಬಂದಾಗ ನಿಮಗೇನೋ ಒಂದು ಎಲ್ಲ ಬದಲಾವಣೆಗಳಾದಾಗೆ ಅನಿಸ್ಬಹುದು ನಿಮಗೆ. ಲೈಕ್ ಇವರಲ್ಲಿ ಆ ಹೀಲಿಂಗ್ ಅನ್ನೋ ಒಂದು ಕ್ವಾಲಿಟಿ ಇದೆ. ಸೊ ಇವರು ನಿಮ್ಮ ಜೊತೆ ಯಾವುದೇ ರೀತಿಯಂಥ ನೆಗೆಟಿವ್ ಆಗಿರ್ಬೋದು, ಪಾಸಿಟಿವ್ ಆಗಿರ್ಬೋದು, ನಿಮ್ಮ ಜೊತೆ ಇವರು ಹಂಚಿದಾಗ, ಸೊ ಇವರು ಕೊಡುವಂತಹ ಒಂದು ಮಾರ್ಗದರ್ಶನದಿಂದ ನಿಮಗೆ ತುಂಬ ಹೀಲಿಂಗ್ ಆಗ್ಬೋದು. ಓಕೆ, ಸೊ ಆ ಥರ, ಅಂದರೆ ಇವರು ಅರ್ತ್ ಏಂಜಲ್ ಅಂತ ನನಗನ್ನಿಸ್ತಾ ಇದೆ. ಸೊ ಇವರು ಈ ಭೂಮಿಯಲ್ಲಿ ಬಂದಿದ್ದಾರೆ ಅಂತಂದರೆ ಅರ್ತ್ ಏಂಜಲ್, ಅರ್ತ್ ಎನರ್ಜಿ, ತುಂಬ ಗ್ರೌಂಡೆಡ್ ಆಗಿರ್ತಾರೆ ಇವರು. ಓಕೆ, ಆ್ಯಂಡ್ ಇವರು ತುಂಬ ಪಾಸಿಟಿವನ್ನು ಯೋಚನೆ ಮಾಡುವಂತಹ ವ್ಯಕ್ತಿ ಆಗಿರ್ತಾರೆ. ಏನಕ್ಕೆ ಅಂತಂದರೆ ಇವರು ಜೀವನದಲ್ಲಿ ತುಂಬ ಅನುಭವಿಸಿರ್ತಾರೆ. 5 of swords, ಇವರನ್ನು ಜನರು ಇವರನ್ನು ಆರ್ಗ್ಯುಮೆಂಟ್ಸ್ ಮಾಡಿರಬಹುದು, ಜನರು ಇವರಿಗೇನೋ ಇಲ್ಲದನ್ನು ಎಲ್ಲ ಹೇಳಿರಬಹುದು, ಜನರು ಇವರನ್ನು ಆ್ಯಸ್ ಅ ಕಾಂಪಿಟೇಟರ್ ಆಗಿ ತೊಗೊಂಡಿರಬಹುದು, ಹಾಗೆ ಆರ್ಗ್ಯುಮೆಂಟ್ಸ್ ಆಗಿರಬಹುದು, ಜಗಳ ಮಾಡೋದಕ್ಕೆ ಬಂದಿರಬಹುದು. ಇವರು ತುಂಬ ಅನುಭವಿಸಿರ್ತಾರೆ ಜೀವನದಲ್ಲಿ. ಸೊ ಹಾಗಾಗಿ ಇವರಿಗೆ ಜೀವನನ ಹೇಗೆ ತಗೊಂಡು ಹೋಗಬೇಕು, ಜೀವನದಲ್ಲಿ ಏನು ಮಾಡಬೇಕು ಅನ್ನೋದು ಇವರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಆ್ಯಂಡ್ ದ ಹರ್ಮಿಟ್ ಕಾರ್ಡಲ್ಲಿ ಏನು ತಿಳಿಸ್ತಾ ಇದೆ ಅಂತ ಅಂದರೆ, ಯಾಕೆ ನನಗೆ ಈ ಥರ ಆಗ್ತಾ ಇದೆ, ಜನರು ಯಾಕೆ ನನ್ನನ್ನು ಈ ಥರ ನೋಡ್ತಾರೆ ಅನ್ನೋ ಭಾವನೆಯಿಂದ ಇವರು ದ ಹರ್ಮಿಟ್ ಮೋಡಿಗೆ ಹೋಗಿರಬಹುದು. ಓಕೆ, ತನ್ನನ್ನು ತಾನು ತಿಳಿಯೋದಕ್ಕೆ, ಲೈಫ್ ಸೋಲ್ ಪರ್ಪಸ್ ಅಂತ ಹೇಳ್ತಾರೆ, ಸೋಲ್ ಸರ್ಚಿಂಗ್ ಅಂತ ಹೇಳ್ತಾರೆ ದ ಹರ್ಮಿಟ್ ಕಾರ್ಡ್. ಓಕೆ, ಸೊ ಆ ಥರ ಇವರು ಕಂಡುಕೊಳ್ಳೋದಕ್ಕೆ ಇವರು ಸ್ಪಿರಿಚುವಲ್ ಜರ್ನಿನ ಕೂಡ ಮಾಡಿರಬಹುದು ಇವರ ಜೀವನದಲ್ಲಿ. ಸೊ ಈ ಜೀವನ ಇವರಿಗೆ ಲೈಕ್ ಇವರು ತುಂಬ ಸಣ್ಣ ಇರಬೇಕಾದ್ರೆ, ಲೈಕ್ ಒಂದು 15-16 ಇಯರ್ಸಲ್ಲಿ ಇವರಿಗೆ ಆ ಒಂದು ಭಾವನೆ ಬಂದಿರ್ಬೋದು ನಾನು ಯಾರು, ಆ್ಯಂಡ್ ನನ್ನ ಲೈಫ್ ಪರ್ಪಸ್ ಏನು, ನಾನು ಯಾಕೆ ಇಲ್ಲಿದ್ದೀನಿ ಅನ್ನೋದು. ಅಂದರೆ ಇವರು ಬೇರೆಯವರಿಗೆ ದಾರಿ ತೋರಿಸುವಂತಹ ವ್ಯಕ್ತಿಗಳು ಅಂತ ನನಗೆ ಅನಿಸ್ತಾ ಇದೆ. ಓಕೆ, ಸೊ ನಿಮ್ಮ ಜೀವನದಲ್ಲಿ ಕೂಡ ಇವರು ಕೂಡ ಅಷ್ಟೇ ಸ್ಪಿರಿಚುವಾಲಿ ಬಗ್ಗೆ ಮಾತಾಡ್ಬೋದು. ಸೊ ಹಾಗಾಗಿ ನಿಮ್ಮ ಮಕ್ಕಳು ಕೂಡ 4 ಜನರಲ್ಲಿ ಯಾರಾದರೂ ಇಬ್ಬರು ಖಂಡಿತವಾಗ್ಲೂ ಸ್ಪಿರಿಚುವಲಿ ತುಂಬ ಟಚ್ ಆಗಿರ್ತಾರೆ. ಓಕೆ, ಸೊ ಹಾಗೆ ಇವರು ತುಂಬ ಗುರು ಹಿರಿಯರಿಗೆ ಹೆಚ್ಚಿನ ಮಹತ್ವನ ಕೊಡ್ತಾರೆ. ಆ್ಯಂಡ್ ಇವರು ಇವರ ಸ್ಟ್ಯಾಂಡ್ ಇವರು ಖಂಡಿತವಾಗ್ಲೂ ತಗೊಳ್ತಾರೆ. ಸೊ ಬೇರೆಯವರು ಹೇಳಿದ ಮಾತನ್ನು ಯಾವತ್ತೂ ಕೇಳೋದಿಲ್ಲ. ಇವರು ಯಾವುದು ಸರಿ ಇರುತ್ತೆ ನೋಡಿ ಅದನ್ನು ಮಾತ್ರ ಇವರು ಚೂಸ್ ಮಾಡ್ತಾರೆ. ಆ್ಯಂಡ್ ಇವರ ಜೊತೆ ಇವರು ತುಂಬ ನೊಂದಿರ್ತಾರೆ ಜೀವನದಲ್ಲಿ. ಸೊ ನೀವು ಇವರು ನಿಮ್ಮ ಲೈಫಲ್ಲಿ ಬಂದಾಗ, ಇಲ್ಲಾಂದರೆ ನೀವು ಅವರ ಲೈಫಲ್ಲಿ ಹೋದಾಗ ಇವರಿಗೆ ಆ ಒಂದು
ಸಿಗದೇ ಇರದಂತಹ ಪ್ರೀತಿ ಏನಿದೆ ನೋಡಿ ಅದು ಸಿಗ್ತದೆ. ಆ್ಯಂಡ್ ನೀವು ತುಂಬ ಏನು ಹೇಳ್ತಾರೆ ತುಂಬ ಚೆನ್ನಾಗಿರ್ತೀರಾ. ನಿಮ್ಮ ಲೈಫಲ್ಲಿ ಏನಿದೆ ನೋಡಿ ತುಂಬ ಚೆನ್ನಾಗಿರ್ತೀರಾ. ನಿಮ್ಮ ಇಬ್ಬರ ರಿಲೇಷನ್ಶಿಪ್ ಏನಿದೆ ನೋಡಿ ಅದು ತುಂಬ ಚೆನ್ನಾಗಿರುತ್ತೆ. ಓಕೆ, ಸೊ ಇಲ್ಲಿ ತುಂಬ ಬ್ಯಾಲೆನ್ಸ್ಡ್ ಆಗಿರುತ್ತೆ. ಓಕೆ, ತುಂಬ ಬ್ಯಾಲೆನ್ಸ್ಡ್ ಆಗಿರ್ತೀರಾ. ಸೊ ಎಸ್, ಇವರು ತುಂಬ ಅನುಭವಿಸ್ತಾರೆ ಇವರ ಜೀವನದಲ್ಲಿ. ಸೊ ಹಾಗಾಗಿ ಇವರು ಸೋಲ್ ಸಚ್ಚಿಗೆ ಇವರನ್ನು ಇವರು ಕಟ್ಕೊಂಡಿದ್ದಾರೆ. ಸೊ ಹಾಗಾಗಿ ಇವರು ನಿಮ್ಮ ಜೀವನದಲ್ಲಿ ಹೀಲಿಂಗ್ನ ತೊಗೊಂಡು ಬರ್ತಾರೆ. ಓಕೆ, ನಿಮ್ಮ ಲೈಫ್ ಹೇಗಿದೆ, ಇವ್ರ ಜೊತೆಗೆ ನನ್ನ ಲೈಫ್ ಹೇಗಿರುತ್ತೆ ನೋಡೋಣ. ದ ಮೂನ್. ಓಕೆ, 10 of cups, the devil. Okay, miracles. Okay, ಆಪ್ಷನ್ ನಂಬರ್ 1 ನನಗಿಲ್ಲಿ ಏನು ಕಾಣ್ತಾ ಇದೆ ಅಂತಂದರೆ, ಈ ಮದುವೆ ಆಗಬೇಕು ಅಂತಂದರೆ ಸೊ ಇಲ್ಲಿ ಥರ್ಡ್ ಪರ್ಸನ್ ಇದು ಸ್ವಲ್ಪ ಥರ್ಡ್ ಪರ್ಸನ್ ಇಲ್ಲಿ ತುಂಬ ಇಂಟರ್ಫಿಯರ್ ಆಗ್ಬೋದು ನಿಮ್ಮ ಮದುವೆಗೆ. ಬಿಕಾಸ್ ಸ್ವಲ್ಪ ನನಗಿಲ್ಲಿ ಎನರ್ಜಿ ಏನಿದೆ ನೋಡಿ ಇದು ಏನು ಹೇಳ್ತಾರೆ ಅಂತಂದರೆ ಎನರ್ಜಿ ಸ್ವಲ್ಪ ಚೆನ್ನಾಗಿಲ್ಲ ಇದು. ಸೊ ದ ಮೂನ್ ಕಾರ್ಡ್ ಅದರ ಬಗ್ಗೆ ತಿಳಿಸ್ತಾ ಇದೆ. ಲೈಕ್ ಈ ಮದುವೆ ಏನಿದೆ ನೋಡಿ ಇದನ್ನು ತಪ್ಪಿಸೋದಕ್ಕೆ ನೋಡಬಹುದು. ಓಕೆ, ನನಗೆ ಆ ಥರ ಅವನ ಎನರ್ಜಿನ ಪಿಕ್ ಮಾಡ್ತಾ ಇದ್ದೀನಿ ನಾನಿಲ್ಲಿ. ಬಟ್ ಈ ಮದುವೆಗೆ ನಿಮ್ಮ ತಂದೆ ತಾಯಿ ಆ್ಯಂಡ್ ಯಾರೆಲ್ಲ ಇದ್ದಾರೆ ನೋಡಿ ನಿಮ್ಮ ಫ್ಯಾಮಿಲಿಯಲ್ಲಿ ತುಂಬ ಸಪೋರ್ಟಿವ್ ಆಗಿರ್ತಾರೆ ಈ ಮದುವೆ ಆಗೋದಕ್ಕೆ. ಓಕೆ, ಇವ್ರ ಜೊತೆಗಿನ ಜೀವನ ತುಂಬ ಚೆನ್ನಾಗಿರುತ್ತೆ. ಬಟ್ ಈ ಒಂದು ಥರ್ಡ್ ಪಾರ್ಟಿಯಿಂದ ಸೊ ನಿಮ್ಮ ಲೈಫಲ್ಲಿ ಮೊದಲಿಗೆ ಸ್ವಲ್ಪ ಆಗದೇ ಇರಬಹುದು ನಿಮಗಿಬ್ಬರಿಗೆ. ಓಕೆ, ನಿಮಗಿಬ್ಬರಿಗೆ ಆಗದೇ ಇರಬಹುದು. ಬಟ್ ನನಗೆ ಇಲ್ಲಿ ಏನು ಕಾಣ್ತಾ ಇದೆ ಅಂತ ಅಂದರೆ, ನೀವು ಇವ್ರ ಜೊತೆ ಜಗಳ ಮಾಡಿದ್ರು ಇಲ್ಲಾಂದರೆ ಅವರು ನಿಮ್ಮ ಜೊತೆ ಜಗಳ ಮಾಡಿದರೂ ಕೂಡ ಯಾರಾದರೂ ಒಬ್ಬರು ನಿಮ್ಮ ಮೇಲೆ ಒಬ್ಬರು ಸರಿಯಾದ ನಿರ್ಧಾರನ ತಗೊಳ್ತಾರೆ, ಸರಿಯಾಗಿ ಅದನ್ನು ವಿಚಾರಿಸ್ತಾರೆ. ನಿಮ್ಮ ವಿವೇಕ, ನಿಮ್ಮ ಬುದ್ಧಿವಂತಿಕೆನ ಯಾರಾದರೂ ಒಬ್ಬರು ಇದರಲ್ಲಿ ಉಪಯೋಗ ಮಾಡ್ತಾರೆ. ಓಕೆ, ಆದಮೇಲೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಇಲ್ಲಿ ನೋಡಿ 2 ಮಕ್ಕಳಿದ್ದಾರೆ. ಸೊ ಸ್ಟೆಬಿಲಿಟಿ, ನಿಮ್ಮ ಜೀವನದಲ್ಲಿ ತುಂಬ ಸ್ಟೆಬಿಲಿಟಿನ ನೀವು ಕಂಡುಕೊಳ್ತೀರಾ. ಓಕೆ, ತುಂಬ ಸ್ಟೆಬಿಲಿಟಿನ ನೀವು ಕಂಡುಕೊಳ್ತೀರಾ. ಆಪ್ಷನ್ ನಂಬರ್ 1. ಓಕೆ, ಸೊ ಹಾಗೆ ಇನ್ನೊಂದು ಏನು ಅಂತಂದರೆ ಇಲ್ಲಿ ಡೆವಿಲ್ ಕಾರ್ಡ್ ಬಂದಿದೆ. ಸೊ ನಿಮ್ಮ ಅಡಿಕ್ಷನ್ ಆಗಿರಬಹುದು, ಇಲ್ಲಾಂದರೆ ಯಾವುದೇ ರೀತಿಯಿಂದ ಅಡಿಕ್ಷನ್ ಆಗಿರ್ಬೋದು, ಬೇರೆಯವರು ನಿಮ್ಮನ್ನು ಕಂಟ್ರೋಲ್ ಮಾಡೋದಾಗಿರ್ಬೋದು. ಸೊ ಅದನ್ನು ನೀವು ಮಾಡದೇ ಇದ್ದರೆ ನಿಮ್ಮ ಜೀವನದಲ್ಲಿ ಮಿರಕಲ್ಸ್ ಏನಿದೆ ನೋಡಿ ಅದು ಖಂಡಿತವಾಗ್ಲೂ ಆಗುತ್ತೆ. ಅಂದರೆ ನಿಮ್ಮ ಮನಸ್ಸಿಗೆ ಏನು ಅನಿಸುತ್ತೋ ನೀವು ಅದನ್ನು ಮಾಡಬೇಕಾಗುತ್ತೆ ಇಲ್ಲಿ. ಓಕೆ, ದ ಲೈಫ್ ಟೋಟಲ್ ಆಗಿ ನಿಮ್ಮ ಲೈಫ್ ಇಲ್ಲಿ ಏನು ಅಂತಂದರೆ, ನಿಮ್ಮ ಲೈಫಲ್ಲಿ ಅಪ್ ಆ್ಯಂಡ್ ಡೌನ್ಸ್ ಬಂದರೂ ಕೂಡ ನಿಮಗೆ ಮಿರಕಲ್ಸ್, ನಿಮ್ಮ ಜೀವನದಲ್ಲಿ ಮಿರಕಲ್ಸ್ ಖಂಡಿತವಾಗ್ಲೂ ಆಗುತ್ತೆ. ಓಕೆ, ನಿಮ್ಮ ಇಂಟ್ಯೂಷನ್ ಏನು ಹೇಳುತ್ತೆ, ಆ ಒಂದು ಇಂಟ್ಯೂಷನ್ ಏನು ಹೇಳುತ್ತೆ ನೋಡಿ ಅದನ್ನು ಇಟ್ಕೊಂಡು ನೀವು ಜೀವನನ ನಡೆಸಬೇಕಾಗುತ್ತೆ. ಓಕೆ, ನಿಮ್ಮ ಇಂಟ್ಯೂಷನ್, ದಟ್ ಈಸ್ ಮೇನ್ ಇಂಪಾರ್ಟೆಂಟ್. ಇಂಟ್ಯೂಷನ್ ಅಂದರೆ ಇಲ್ಲಿ ಏನು ಗೊತ್ತಾ, ನಿಮ್ಮಲ್ಲಿ ಯಾರಾದರೂ ಒಬ್ಬರು ಸ್ಪಿರಿಚುವಲ್ ವರ್ಕ್ ಮಾಡಿರಲೇಬೇಕಾಗುತ್ತೆ. ಓಕೆ, ನಾನು ಇವಾಗಲೇ ನಿಮಗೆ ಸಜೆಷನ್ ಕೊಡ್ತೀನಿ. ಯಾರಿದನ್ನು ಅನ್ಮ್ಯಾರಿಡ್ ನೋಡ್ತಾ ಇದ್ದೀರಾ, ಇವಾಗಲೇ ನಿಮ್ಮ ಸ್ಪಿರಿಚುವಲ್ ಜರ್ನಿನ ಶುರು ಮಾಡಿ. ಓಕೆ, ನೀವು ಯಾವಾಗ ನಿಮ್ಮ ಸ್ಪಿರಿಚುವಲ್ ಜರ್ನಿನ ಶುರು ಮಾಡ್ತೀರಾ ಆವಾಗ ಎಲ್ಲನೂ ಸರಿಯಾಗುತ್ತೆ. ಓಕೆ, ಎಲ್ಲನೂ ಸರಿಯಾಗುತ್ತೆ. ಡೋಂಟ್ ವರಿ, ಇಲ್ಲಿ ವರಿ ಮಾಡುವಂತಹ ಅವಶ್ಯಕತೆ. ಕೆಲವರಿದ್ದ ಡೆವಿಲ್ ಕಾರ್ಡ್ ಬಂದ ತಕ್ಷಣ ಇನ್ನೇನಾಗುತ್ತೋ, ದ ಮೂನ್ ಕಾರ್ಡ್ ಬಂದ ತಕ್ಷಣ ಏನಾಗುತ್ತೋ ಏನೋ ಅಂತ. ಇದು ನಿಮ್ಮ ಇಂಟ್ಯೂಷನ್ ಬಗ್ಗೆ ತಿಳಿಸುತ್ತೆ. ದ ಮೂನ್, ಬಿಕಾಸ್ ಇಲ್ಲೂ ಕೂಡ ದ ಮೂನ್ ಇದೆ ಆ್ಯಂಡ್ ಇಲ್ಲೂ ಕೂಡ ಮೂನ್ ಇದೆ. ನೀವು ನೋಡ್ತಾ ಇದ್ದರೆ ಇದು ನಿಮ್ಮ ಇಂಟ್ಯೂಷನ್, ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಅದು ತಿಳಿಸ್ತಾ ಇದೆ ಇಲ್ಲಿ. ಓಕೆ, ಸೊ ಆದಷ್ಟು ಅನ್ಮ್ಯಾರಿಡ್ ಯಾರಾದರೂ ನೋಡ್ತಾ ಇದ್ದರೆ ಈವಾಗಲೇ ನೀವು ನಿಮ್ಮ ಸ್ಪಿರಿಚುವಲ್ ಜರ್ನಿ ಏನಿದೆ ನೋಡಿ ಅದನ್ನ ಶುರು ಮಾಡಿ. ಓಕೆ, ಮುಂದಕ್ಕೆ ನಿಮಗೆ ತುಂಬ ಚೆನ್ನಾಗಿರುತ್ತೆ. ಓಕೆ, ಸೊ ಇನ್ನು ಕೆಲವರು ಈ ಲೈಫಲ್ಲಿ ಇದ್ದರೆ, ಇವಾಗ ಕೆಲವರ ಮನೇಲಿ ಹೆಚ್ಚು ಗಂಡ ಹೆಂಡತಿ ಜಗಳ ಆಗ್ತಾ ಇರಬಹುದು. ಸೊ ಅಂಥವರು ಇಲ್ಲಿ ಏನು ಮಾಡಬೇಕು ಅಂತಂದರೆ ಮೆಡಿಟೇಷನ್ ಮಾಡಿ. ಇವಾಗ ಪ್ರೆಸೆಂಟ್ ನನಗೆ ಕೆಲವೊಂದು ಎನರ್ಜಿ ಇವಾಗ ಇಲ್ಲಿ ಪ್ರೆಸೆಂಟಲ್ಲಿ ಕಾಣ್ತಾ ಇದೆ. ಓಕೆ, ಅಂದರೆ ಕೆಲವರು ಇಲ್ಲಿ ಏನು ಅಂತಂದರೆ ಕಾರ್ಮಿಕ್ ರಿಲೇಷನ್ಶಿಪ್ಪಲ್ಲಿ ಇರಬಹುದು, ಕೆಲವರು ಇರ್ಬೋದು, ಎಲ್ಲರನ್ನ ಹೇಳ್ತಾ ಇಲ್ಲ, ಕೆಲವರು ಇರಬಹುದು. ಪ್ರೆಸೆಂಟಲ್ಲಿ ನನಗೆ ಆ ಥರ ಫೀಲ್ ಆಗ್ತಾ ಇದೆ. ಸೊ ಆ ರಿಲೇಷನ್ಶಿಪ್ ನಿಮಗೆ ಬೇಡ ಅಂತಂದರೆ ಮೂವ್ ಫಾರ್ವರ್ಡ್. ಓಕೆ, ಆಪ್ಷನ್ ನಂಬರ್ 1. ಸೊ ಇದಿಷ್ಟು ನಿಮ್ಮ ಲೈಫ್, ನಿಮ್ಮ ಹೋಮ್, ಕಿಡ್ಸ್, ನಿಮ್ಮ ಸ್ಪಾನ್ಸ್, ಜೀವನ ಸಂಗತಿ ಆ್ಯಂಡ್ ನಿಮ್ಮ ಲೈಫಲ್ಲಿ ಮಿರಕಲ್ಸ್ ಆಗಬೇಕು ಅಂತಂದರೆ ಇಲ್ಲಿ ಅಡಿಕ್ಷನ್ ಏನಿದೆ ನೋಡಿ ಅದನ್ನೆಲ್ಲ ನೀವು ಅದರಿಂದ ಹೊರಗೆ ಬರಬೇಕಾಗುತ್ತೆ. ಓಕೆ, ಸೊ
ಇದಿಷ್ಟು ಆಪ್ಷನ್ ನಂಬರ್ 1. ಸೊ ಜೀವನದಲ್ಲಿ ಹಣಕ್ಕೆ ಏನಾದರೂ ಪ್ರಾಬ್ಲಮ್ ಬಂದಾಗ ಅದನ್ನ ಹೋಗ್ತಾ ಇರಬೇಕು. ಹಣದ ಬಗ್ಗೆ ಹೆಚ್ಚು ಯೋಚನೆ ಮಾಡಬೇಡಿ, ಹಣದ ಹಿಂದೆ ಓಡಬೇಡಿ. ಓಕೆ, ಯಾವುದು ಬರಬೇಕು ಅದು ಖಂಡಿತವಾಗ್ಲೂ ಬರುತ್ತೆ. ಬಿಕಾಸ್ ಇಲ್ಲಿ ಮಿರಕಲ್ಸ್ ಇದೆ ಅಲ್ವಾ, ನೋಡಿ ಇದು ಔಟ್ಕಮ್, ನಿಮ್ಮ ಕಾರ್ಡಿನ ಔಟ್ಕಮ್ ಇದು, ದ ಮಿರಕಲ್ಸ್. ಎಕ್ಸ್ಪೆಕ್ಟ್ ದ ವಂಡರ್ಸ್ ಟು ಎಮರ್ಜ್. ಅಂದರೆ ನೀವು ಎಕ್ಸ್ಪೆಕ್ಟ್ ಮಾಡಬೇಕು. ಓಕೆ, ನೀವು ಎಕ್ಸ್ಪೆಕ್ಟ್ ಮಾಡಬೇಕು, ಒಳ್ಳೆಯದೇ ಆಗುತ್ತೆ, ಕೆಟ್ಟದ್ದು ಯಾವತ್ತೂ ಆಗೋದಿಲ್ಲ ಅಂತ. ಸೊ ಎಸ್, ಇದಿಷ್ಟು ಆಪ್ಷನ್ ನಂಬರ್ 1. ಐ ಹೋಪ್ ಈ ರೀಡಿಂಗ್ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಳ್ತೀನಿ. ಹಾಗೆ ಇದರಿಂದ ಗೈಡೆನ್ಸ್ನ ತಗೊಂಡಿದ್ದೀರಾ ಅಂತ ಕೂಡ ಅಂದ್ಕೊಳ್ತೀನಿ. ಸಿಗೋಣ ನೆಕ್ಸ್ಟ್ ರೀಡಿಂಗ್. ಆ್ಯಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಆಪ್ಷನ್ ನಂಬರ್ 2, ನಾನು ಇಲ್ಲಿ ಏನು ಫೀಲ್ ಮಾಡ್ತಾ ಇದ್ದೀನಿ ಅಂತಂದರೆ, ನಿಮಗೆ ಮನೆ ಮಾಡೋದಕ್ಕೆ ತುಂಬ ಕಷ್ಟ ಆಗಿರಬಹುದು. ಓಕೆ, ನನಗೆ ಆ ಥರ ಇಲ್ಲಿ ಫೀಲ್ ಆಗ್ತಾ ಇದೆ. ಲೈಕ್ ನಿಮ್ಮ ಮನೆ ಮಾಡೋದಕ್ಕೆ ನಿಮ್ಗೆ ತುಂಬ ಕಷ್ಟ ಆಗಿರಬಹುದು, ಇಲ್ಲಾಂದರೆ ಇವಾಗಲೂ ಕೂಡ ನೀವು ಸ್ಟ್ರಗಲ್ ಮಾಡ್ತಾ ಇರಬಹುದು. ಓಕೆ, ಸೊ ನನಗೆ ಆ ಥರ ಇಲ್ಲಿ ಫೀಲ್ ಆಗ್ತಾ ಇದೆ. ಲೈಕ್ ತುಂಬ ಕಷ್ಟಪಟ್ಟಿರಬಹುದು ನೀವು ಮನೆ ಮಾಡೋದಕ್ಕೆ. ಸಮಥಿಂಗ್ ಇಸ್ ದೇರ್, ಮನೆ. ಹರ್ಮಿಟ್ ಕಾರ್ಡ್, 9 of Hermit, 10 of Cups, ಎಸ್ 10. ಎಸ್, ತುಂಬ ಕಷ್ಟಪಟ್ಟಿರಬೇಕು ನೀವಿಲ್ಲಿ. ನನಗೆ ಅದೇ ಮೊದಲೇ ಫೀಲ್ ಆಯಿತು. ಇಲ್ಲಾಂದರೆ ಮುಂದೆ ಕೂಡ ನೀವು ಮಾಡೋದಕ್ಕೆ ತುಂಬ ಕಷ್ಟಪಡ್ತೀರಾ. ಆಪ್ಷನ್ ನಂಬರ್ 2. ಕೆಲವರು ಇಲ್ಲಿ ನೆಗೆಟಿವ್ ಮಧ್ಯದಲ್ಲಿ ಒಂದು ಕಾಲ್ ಬಂತು, ಸೊ ಹಾಗಾಗಿ ಸೊ ಇಲ್ಲಿ ನನಗೇನು ಅನಿಸ್ತಾ ಇದೆ ಅಂತಂದರೆ, ನೀವು ತುಂಬ ಕಷ್ಟಪಟ್ಟಿರಬಹುದು ಮನೆ ಮಾಡೋದಕ್ಕೆ. ಇಲ್ಲ ಅಂದರೆ ಇನ್ನೊಂದು ಏನು ಅಂತಂದರೆ, ನನಗೇನು ಫೀಲ್ ಆಗ್ತಾ ಇದೆ ಅಂತಂದರೆ, ಕೆಲವ್ರಿಗೇನು ನಮ್ಮಿಂದ ಆಗೋದಿಲ್ಲ ಅನ್ನೋ ಒಂದು ಭಾವನೆ. ಸೊ ಆ ನೆಗೆಟಿವ್ ಥಾಟ್ಸಿಂದಾಗಿ ನಿಮಗೇನು ಕಷ್ಟ ಆಗ್ತಾ ಇರಬಹುದು. ಆಗ್ತಾ ಇದೆ ಅಂತಂದರೆ, ಈ ಮನೆ ತುಂಬ ದೂರ ಇರಬಹುದು, ದೂರ ನೀವು ಮಾಡಬಹುದು. ಇಲ್ಲಾಂದರೆ ಈ ಮನೆ ಏನಿದೆ ನೋಡಿ, ಇದು ನದಿ, ಇಲ್ಲಾಂದರೆ ನದಿ ತೀರಕ್ಕೆ, ಇಲ್ಲಾಂದರೆ ಸಮುದ್ರ ತೀರಕ್ಕೆ ತುಂಬ ಹತ್ತಿರ ಇರಬಹುದು. ಓಕೆ, ಸೊ ನಿಮಗೆ ಏನಾದರೂ ಹೀಲಿಂಗ್, ನಿಮ್ಮ ಮನಸ್ಸಿಗೆ ಏನಾದರೂ ಬೇಜಾರಾದಾಗ ನೀವು ಈ ಒಂದು ಜಾಗಕ್ಕೆ ಹೆಚ್ಚಾಗಿ ಹೋಗ್ತಾ ಇರ್ತೀರ ಅಂತ ನನಗೆ ಅನಿಸ್ತಾ ಇದೆ ಇಲ್ಲಿ. ಆ್ಯಂಡ್ ನನಗೆ ಇಲ್ಲಿ ಇನ್ನೊಂದು ಏನು ಫೇಲ್ ಆಗ್ತಾ ಇದೆ ಅಂತಂದರೆ, ನಿಮಗೆ ಲೈಕ್ ಫ್ಯಾಮಿಲಿ ಕಡೆಯಿಂದ ಯಾವುದೇ ರೀತಿಯಾದಂಥ ನನಗಿಲ್ಲಿ ಸಪೋರ್ಟ್ ಕಾಣ್ತಾ ಇಲ್ಲ. ನಿಮ್ಮ ಓನ್ ನೀವೇನಾದರೂ ಮನೆ ಮಾಡಬೇಕು ಅಂತ ಇದ್ದರೆ, ಬಟ್ ನಿಮ್ಮ ಜೀವನ ಸಂಗಾತಿಯಿಂದ ನಿಮಗೆ ಖಂಡಿತವಾಗ್ಲೂ ಇಲ್ಲಿ ಸಪೋರ್ಟ್ ಇದೆ ನಿಮ್ಮ ಜೀವನನ ರೂಪಿಸೋದಕ್ಕೆ. ಹಾಗೆ ನಿಮ್ಮ ಮನೆ ಸುತ್ತಮುತ್ತ ತುಂಬ ಮರಗಳು ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಇಲ್ಲಿ ಇನ್ನೊಂದು ಏನು ಅಂತಂದರೆ, ಮೊದಲಿಗೆ ನೀವು ನಿಮ್ಮನ್ನು ತಿಳಿಬೇಕಾಗುತ್ತೆ. ಸೊ ಇಲ್ಲಿ ದ ಹರ್ಮಿಟ್ ಬಂದಿದೆ ಅಲ್ವಾ, ಸೊ ದ ಹರ್ಮಿಟ್ ಬಂದಿದೆ. ನಿಮ್ಗೆ ತುಂಬ ಬೇಜಾರಾಗ್ತಾ ಇರಬಹುದು, ನನಗೆ ಆಗ್ತಾ ಇಲ್ಲ ಮನೆ ಮಾಡೋದಕ್ಕೆ, ನನ್ನ ಓನ್ ಮನೆ ಬೇಕು ಅನ್ನೋದು. ಸೊ ಮೊದಲಿಗೆ ಇಲ್ಲಿ ನಿಮ್ಮ ನೆಗೆಟಿವಿಟಿ ಏನಿದೆ ನೋಡಿ, ಅದನ್ನ ಮೊದಲು ನೀವು ಮೊದಲು ನಿಮ್ಮ ನೆಗೆಟಿವಿಟಿ ಏನಿದೆ ನೋಡಿ, ಅದರಿಂದ ನೀವು ಹೊರಗೆ ಬರಬೇಕಾಗುತ್ತೆ. ಓಕೆ, ಆ್ಯಂಡ್ ನಿಮ್ಮ ಮನೆಯಲ್ಲಿ ಹೇಗಿರುತ್ತೆ ಅಂತಂದರೆ, ತುಂಬ ಹಳೆ ಪ್ಯಾಟರ್ನ್ ಏನಿದೆ ನೋಡಿ, ಹಳೆ ಮನೆ ಹೇಗಿರುತ್ತೆ ನೋಡಿ, ಲೈಕ್ ಅಲ್ಲಿ ಸ್ಟ್ರಕ್ಚರ್ ಆಗಿರ್ಬೋದು, ಅದರ ಮನೆ ಒಳಗಿನ ಡಿಸೈನ್ ಆಗಿರ್ಬೋದು. ಸೊ ಇಲ್ಲಾಂದರೆ ನಿಮಗೆ ಏನ್ಷಿಯಂಟ್ ಲೈಕ್ ತುಂಬ ಇಷ್ಟ ಆಗಿರಬಹುದು. ಓಕೆ, ಸೊ ಇದು ಏನು ಅಂತಂದರೆ, ಇದು ನೀರಿಗೆ ತುಂಬ ಕನೆಕ್ಟ್ ಆಗಿರುತ್ತೆ. ಆಪ್ಷನ್ ನಂಬರ್ 1 ಕೂಡ ಇದೇ ಥರ ಆಯಿತು, ನೀರಿಗೆ ತುಂಬ ಕನೆಕ್ಟ್ ಆಗಿರುವಂಥದ್ದು. ಸೊ ಈ ಮನೆ ಕೂಡ ಹಾಗೆ, ನಿಮ್ಮ ಸಮುದ್ರ ತೀರ ಆಗಿರ್ಬೋದು ನಿಮ್ಮ ಮನೆ, ಇಲ್ಲಾಂದರೆ ನಿಮ್ಮ ನದಿ ಹತ್ತಿರ ಆಗಿರ್ಬೋದು, ಕೆರೆ ಹತ್ತಿರ ಆಗಿರ್ಬೋದು. ಸೊ ಇದು ನಿಮ್ಮ ಒಂದು ಡ್ರೀಮ್ ಕೂಡ ಆಗಿರ್ಬೋದು. ಓಕೆ, ಸೊ ಇಲ್ಲಿ ಇನ್ನೊಂದು ಏನು ಅಂತಂದರೆ, ಏನು ನನಗೆ ಫೀಲ್ ಆಗ್ತಾ ಇದೆ ಅಂತಂದರೆ, ಇಲ್ಲಿ ನಿಮ್ಮ ಕನಸು ಏನಿದೆ ನೋಡಿ, ಅದನ್ನ ನನಸು ಮಾಡಿ. ಯಾವತ್ತೂ ತಿಳ್ಕೊಳ್ಬೇಡಿ ನಮ್ಮಿಂದ ಮನೆ ಆಗೋದಿಲ್ಲ ಅಂತ. ಓಕೆ, ಖಂಡಿತವಾಗ್ಲೂ ನಿಮ್ಮಿಂದ ಆಗುತ್ತೆ. ಓಕೆ, ನಮಗೆಲ್ಲರಲ್ಲೂ ಒಂದು ಕನಸು ಅಂತ ಇರುತ್ತೆ, ಅದು ಖಂಡಿತವಾಗ್ಲೂ ಆಗುತ್ತೆ. ಬಟ್ ನಾವು ಅದನ್ನು ನೆಗೆಟಿವಿಟಿಯಾಗಿ ಯೋಚನೆ ಮಾಡಬಾರ್ದು. ಓಕೆ, ಅವರಲ್ಲಿ ಹಣ ಇದೆ, ಸೊ ಹಾಗಾಗಿ ಅವರು ಮಾಡಿಬಿಟ್ರು. ನಿಮ್ಮಲ್ಲಿ ಕೂಡ ಇದೆ, ಯಾಕೆ ನೀವು ಆ ಥರ ಯೋಚನೆ ಮಾಡ್ತೀರಾ? ನನಗೆ ಇಲ್ಲಿ ತುಂಬ ನೆಗೆಟಿವ್ ತುಂಬ ಫೀಲ್ ಆಗ್ತಾ ಇದೆ. ಆಪ್ಷನ್ ನಂಬರ್ 2, ಐ ಆಮ್ ವೆರಿ ಸಾರಿ ಫಾರ್ ದ್ಯಾಟ್. ಬಟ್ ನನಗಿಲ್ಲಿ ತುಂಬ ನೆಗೆಟಿವ್ ಫೀಲ್ ಆಗ್ತಾ ಇದೆ. ನೀವು ತುಂಬ ನೆಗೆಟಿವ್, ಮನೆ ಬಗ್ಗೆ ತುಂಬ ನೆಗೆಟಿವ್ ಯೋಚನೆ ಮಾಡ್ತಾ ಇರ್ತೀರಾ ಅಂತ ಅನ್ಸುತ್ತೆ, ನಮ್ಮಿಂದ ಆಗೋದಿಲ್ಲ ಅನ್ನೋದು. ಸೊ ಖಂಡಿತವಾಗ್ಲೂ ನಿಮ್ಮಿಂದ ಆಗುತ್ತೆ. ಓಕೆ, 10 of Cups ಅಂತಂದರೆ, ಅಲ್ಲಿ ಆ ಮನೆಯಲ್ಲಿ ತುಂಬ ಸ್ಟೆಬಿಲಿಟಿ ಇರುತ್ತೆ, ಶಾಂತಿ ಇರುತ್ತೆ, ಸಾಮರಸ್ಯದ ಜೀವನ ಇರುತ್ತೆ. ಓಕೆ, ಚಿಂತೆ ಮಾಡಬೇಡಿ ಹೆಚ್ಚು ಮನೆ ಬಗ್ಗೆ. ಮನೆ ಖಂಡಿತವಾಗ್ಲೂ ತುಂಬ ಚೆನ್ನಾಗಿರುವಂಥ ಮನೆ ಆಗುತ್ತೆ. ನೀವು ಸುತ್ತಮುತ್ತ ನೇಚರ್ ಜೊತೆ ಕನೆಕ್ಟ್ ಆಗಿರಬಹುದು ಈ ಮನೆ. ಇಲ್ಲ ಅಂದರೆ ಸಮುದ್ರ ತೀರ, ಇಲ್ಲ ಅಂದರೆ ಇದು
ಲೈಕ್ ಏನೋ ನದಿ ತೀರ ಆಗಿರ್ಬೋದು. ಆ್ಯಂಡ್ ಇದು ಏನೋ ಡಬಲ್ ಏನು ಹೇಳ್ತಾರೆ ನೋಡಿ, ಆ ಥರದ ಮನೆ ಆಗಿರುತ್ತೆ. ಓಕೆ, ಮೇಲೊಂದು ಕೆಳಗೊಂದು ಹೇಳ್ತಾರಲ್ವ, ಸೊ ಆ ಥರದ ಮನೆ ಆಗಿರುತ್ತೆ ಇದು. ಆ್ಯಂಡ್ ಇದಕ್ಕೋಸ್ಕರ ನೀವು ಏನೋ ತುಂಬ ಕಷ್ಟ ಪಡಬಹುದು. ಓಕೆ, ಎಸ್, ನಿಮ್ಮ ಮಕ್ಕಳು ಹೇಗಿರ್ತಾರೆ ಅಂತ ನೋಡೋಣ. ಮೆಜಿಷಿಯನ್, ವಾವ್, ದ ವೀಲ್ ಆಫ್ ಫಾರ್ಚೂನ್, ಟೂ ಆಫ್ ಕಪ್ಸ್, ವಾವ್, ವಂಡರಿಂಗ್ ಪಾತ್. ಓಕೆ, ಸೊ ನಿಮ್ಮಲ್ಲಿ ಇಬ್ಬರು ಮಕ್ಕಳು ಏನು ಇದ್ದಾರೆ ನೋಡಿ, ಇವರು ವರ್ಲ್ಡ್ ಟ್ರಾವೆಲ್ ಮಾಡುವಂಥ ವ್ಯಕ್ತಿ ಆಗಿರಬಹುದು. ಓಕೆ, ಸೊ ಇವರು ನಿಮ್ಮ ಜೊತೆ ನನಗೆ ಕಾಣ್ತಾ ಇಲ್ಲ ಇರುವಂಥದ್ದು. ಸೊ ಇವರು ಹೆಚ್ಚಾಗಿ ವರ್ಲ್ಡ್ ಟೂರ್ ಮಾಡ್ತಾ ಇರ್ತಾರೆ. ಅಂದರೆ ನೀವು ಇರುವಂತಹ ಜಾಗದಲ್ಲಿ ಇವರು ಇರೋದಿಲ್ಲ. ಇವರ ಜೀವನ ಏನಿದೆ ನೋಡಿ, ಅದು ಟೋಟಲಾಗಿ ಡಿಫ್ರೆಂಟ್ ಕಲ್ಚರಲ್ಲೇ ಇರಬಹುದು. ಓಕೆ, ಸೊ ಇವರು ಟ್ರಾವೆಲ್ ಮಾಡ್ತಾ ಇರ್ತಾರೆ. ಇವರಲ್ಲಿ ತುಂಬ ಬುದ್ಧಿ ಏನಿದೆ ನೋಡಿ, ತುಂಬ ಜಾಸ್ತಿ ಇದೆ. ನಂಬರ್ 2 ನಂಬರ್ 1 ಆ್ಯಂಡ್ 2 ಇಬ್ಬರು ತುಂಬ ನಿಮ್ಮ ಜೀವನದಲ್ಲಿ ತುಂಬ ಮೇಜರ್ ಚೇಂಜನ್ನು ತಗೊಂಡು ಬರೋದು ಅಂತ ಅಂದರೆ ಮೊದಲನೇ ಮಗು ಮತ್ತು ಎರಡನೇ ಮಗು, ಹಾಗಂತ ಹೇಳಿಬಿಟ್ಟು 3-4 ಮಗು ಇಲ್ಲ ಅಂತ ಹೇಳ್ತಾ ಇಲ್ಲ. ಸೊ ಫಸ್ಟ್ ದ ಮೆಜಿಷಿಯನ್ ಅಂತಂದರೆ ಮ್ಯಾಜಿಕ್. ಈ ಮಗುವಿಗೆ ಹುಟ್ಟಿದ ತಕ್ಷಣ ಈ ಮಗುವಲ್ಲಿ ಆ ಒಂದು ಅಬಿಲಿಟಿ ಇರುತ್ತೆ ಮ್ಯಾಜಿಕ್ ಮಾಡುವಂಥದ್ದು. ಈ ಮಗು ತುಂಬ ಸುಂದರವಾಗಿರಬಹುದು. ಓಕೆ, ಈ ಮಗುವಲ್ಲಿ ಆ ಮ್ಯಾಗ್ನೆಟಿಕ್ ಪವರ್ ಇದೆ. ನೋಡಿದ ತಕ್ಷಣ ಈ ಮಗು ಜೊತೆ ಯಾರಿಗೆ ಕೂಡ ಪ್ರೀತಿ ಆಗ್ಬೋದು ಅಂತ ಒಂದು ಪವರ್ ಇದೆ. ಓಕೆ, ಈ ಮಗು ತುಂಬ ಸ್ಪಿರಿಚುವಲಿ ಕನೆಕ್ಟೆಡ್ ಆಗಿರ್ಬೋದು. ಸ್ಪಿರಿಚುವಲಿ ಕೂಡ ಮೆಟೀರಿಯಲ್ ಕೂಡ ಎರಡರಲ್ಲೂ ತುಂಬ ಹೆಚ್ಚು ಕನೆಕ್ಟ್ ಆಗಿರಬಹುದು. ಈ ಮಗು ಹೇಗಿರುತ್ತೆ ಅಂತಂದರೆ ತನ್ನಲ್ಲಿರುವಂತಹ ವಸ್ತುಗಳಿಂದ ಏನು ಮಾಡಬಹುದು ಅನ್ನೋ ಒಂದು ಭಾವನೆ ಮಗುವಲ್ಲಿರುತ್ತೆ. ಓಕೆ, ವೆರಿ ಇನ್ನೋಸೆಂಟ್ ಎನರ್ಜಿ, ವೆರಿ ಬ್ಯೂಟಿಫುಲ್ ಎನರ್ಜಿ, ವೆರಿ ವಿಸ್ಡಮ್ ಇರುವಂತಹ ಒಂದು ಮಗು ಇದು. ಸೊ ಈ ಮಗು ತುಂಬ ಪ್ಯೂರ್ ಆಗಿರುತ್ತೆ, ತುಂಬ ಪ್ಯಾಷನೇಟ್ ಆಗಿರುತ್ತೆ. ಸೊ ತಾನು ಮಾಡುವಂತಹ ಯಾವುದೇ ಒಂದು ಕೆಲಸದಲ್ಲಿ ಕೂಡ ಈ ಮಗು ಏನಿದೆ ನೋಡಿ, ಇದಕ್ಕೆ ತುಂಬ ಪವರ್ ಇರುತ್ತೆ ಈ ಮಗುವಲ್ಲಿ. ಓಕೆ, ವೆರಿ ವೆರಿ ಬ್ಯೂಟಿಫುಲ್ ಎನರ್ಜಿ ಇದು. ಆ್ಯಂಡ್ ಸೆಕೆಂಡ್ ಏನು ಅಂತಂದರೆ, ಈ ಮಗು ನಿಮ್ಮ ಜೊತೆ ತುಂಬ ಕಡಿಮೆ ಇರ್ಬೋದು ನಿಮ್ಮ ಜೊತೆ, ಬಿಕಾಸ್ ಈ ಮಗು ಕಲಿಯೋದಕ್ಕೆ ಬೇರೆ ದೇಶಕ್ಕೆ ಟ್ರಾವೆಲ್ ಮಾಡಬಹುದು. ಇಲ್ಲ ಅಂದರೆ ಇದು ನಿಮ್ಮ ಜೊತೆ ಅಂತೂ ಇರೋದಿಲ್ಲ ಈ ಮಗು, ಅದು ಅಂತೂ ಖಂಡಿತ. ಓಕೆ, ಸೊ ಈ ಮಗು ತುಂಬ ವಿಸ್ಡಮ್, ತುಂಬ ಪವರ್ ಇರುತ್ತೆ. ಈ 1 ಮತ್ತು 2 ಏನಿದೆ ನೋಡಿ, ತುಂಬ ಚೆನ್ನಾಗಿದೆ. ಇವರ ಎಜುಕೇಷನ್ ಕೂಡ ತುಂಬ ಹೈ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಓಕೆ, ಆ್ಯಂಡ್ ಇವರು ಇವರ ಜೀವನ ಏನಿದೆ ನೋಡಿ, ಇದನ್ನೆಲ್ಲ ಇವರು ಔಟ್ ಕಂಟ್ರಿಯಲ್ಲೇ ಮಾಡ್ತಾರೆ, ಫಾರಿನ್ ಕಂಟ್ರಿಯಲ್ಲೇ ಮಾಡ್ತಾರೆ. ನನಗೆ ಯಾವೊಂದು ಭಾವ ಇಲ್ಲಿ ಸಿಗ್ತಾ ಇದೆ. ಓಕೆ, ಸೊ ಇವರು ತುಂಬ ಗುಡ್ ಲಕ್ಕನ್ನು ತೊಗೊಂಡು ಬಂದಿರ್ತಾರೆ. ಆಪ್ಷನ್ ನಂಬರ್ 1 ಮತ್ತು 2 ಮಕ್ಕಳು ಏನಿದ್ದಾರೆ ನೋಡಿ, ಇವರು ತುಂಬ ಗುಡ್ ಲಕ್ಕನ್ನು ತೊಗೊಂಡು ಬರ್ತಾರೆ. ಓಕೆ, ಸೊ ಎಸ್, ನಾನು ಇಲ್ಲಿ 4 ಸ್ಪ್ರೆಡ್ ಮಾಡಿದ್ದೀನಿ. ಸೊ ಕೆಲವರಿಗೆ ಅನಿಸ್ಬೋದು, ಮೇಡಮ್ ನಮಗೆ 2 ಮಕ್ಕಳು ಸಾಕು, 4 ಮಕ್ಕಳು ಬೇಡ ಅಂತೇಳಿ. ಬಟ್ ನಿಮಗೆ ಆಗುವಂಥ ಮಕ್ಕಳಲ್ಲಿ ಯಾವುದಾದ್ರೂ ಒಂದು ಕ್ವಾಲಿಟಿ ಅಂತೂ ಖಂಡಿತವಾಗ್ಲೂ ಇರುತ್ತೆ. ಓಕೆ, ಯಾವಾಗಲೂ ಪಾಸಿಟಿವ್ ವೇಯಲ್ಲಿ ನಾವು ಯೋಚನೆ ಮಾಡಬೇಕು, ಯಾವತ್ತೂ ನೆಗೆಟಿವ್ ಥಿಂಕ್ ಮಾಡಬಾರ್ದು. ಓಕೆ, ಸೊ ಎಸ್, ಇನ್ನು 3rd ಮಗು ಬಂದುಬಿಟ್ಟು 2 ಆಫ್ ಕಪ್ಸ್. ಈ ಮಗು ತುಂಬ ಬ್ಯಾಲೆನ್ಸಲ್ಲಿರುತ್ತೆ. ಸೊ ಯಾವಾಗ ಪ್ರೀತಿ ಕೊಡಬೇಕು, ಯಾವಾಗ ಪ್ರೀತಿ ಹಂಚಬೇಕು. ಸೊ ಈ ಮಗು ತುಂಬ ಪ್ರೀತಿಯುತವಾದಂತಹ ಮಗು ಆಗಿರುತ್ತೆ. ತುಂಬ ಇನ್ನೋಸೆಂಟ್, ಇಲ್ಲಿ ಎಲ್ಲೂ ನನಗೇನು ಹಾರ್ಶ್ ಎಲ್ಲೂ ಕಾಣ್ತಾ ಇಲ್ಲ. ವೆರಿ ಇನ್ನೋಸೆಂಟ್ ಆ್ಯಂಡ್ ವೆರಿ ಬ್ಯೂಟಿಫುಲ್ ಕೈಂಡ್ ಹಾರ್ಟೆಡ್ ಮಗು ಆಗಿರುತ್ತೆ ಇದು. ಆ್ಯಂಡ್ ಈ ಮಗು ಮೇಲೆ ನಿಮಗೆ ಹೆಚ್ಚು ಕಾಳಜಿ ತೊಗೊಳ್ಬೇಕು ಅಂತಲೇ ಇಲ್ಲ, ಬಿಕಾಸ್ ಅಷ್ಟು ಚೆನ್ನಾಗಿ ಇರ್ತಾರೆ ಈ ಮಗು. ಆ್ಯಂಡ್ ಈ ಇಬ್ಬರು ಮಕ್ಕಳು ನಿಮ್ಮ ಜೊತೆ ಇಲ್ದಿದ್ರು ಅಟ್ಲೀಸ್ಟ್ 3rd ಮಗು ಏನಿದೆ ನೋಡಿ, ಇದು ನಿಮ್ಮ ಜೊತೆನೇ ಇರುತ್ತೆ. 2 ಆಫ್ ಕಪ್ಸ್, ಇದಕ್ಕೆ ಮನೆ, ಮಕ್ಕಳು, ಫ್ಯಾಮಿಲಿ ಅಂದರೆ ತುಂಬ ಇಷ್ಟ. ಹಾಗಂತ ಹೇಳಿಬಿಟ್ಟು ಇವರಿಬ್ಬರು ನಿಮ್ಮ ಜೊತೆ ಇರೋದಿಲ್ಲ ಅಂತ ಹೇಳಿಯಲ್ಲ. ಸೊ ಇವರ ಬಿಸ್ನೆಸ್ಗಾಗಿರ್ಬಹುದು, ಇಲ್ಲಾಂದರೆ ಇವರ ಕೆಲಸಕ್ಕಾಗಿರಬಹುದು, ಇವರು ಟೋಟ್ಲಾಗಿ ಈ ಒಂದು ನಿಮ್ಮ ಜೊತೆ ಇರೋದಿಲ್ಲ, ಇವರು ಔಟ್ ಇರ್ತಾರೆ. ಆ್ಯಂಡ್ ಈ ಮೊದಲ ಮಗುಗೆ ಲೀಡರ್ಶಿಪ್ ಕ್ವಾಲಿಟಿ ಇದೆ. ಓಕೆ, ಸೊ ಎಸ್, ಐ ಹರ್ಡ್ ದ್ಯಾಟ್ ಪೊಲಿಟಿಷಿಯನ್. ಸೊ ನನಗೆ ಎಲ್ಲ ಮೆಜಿಷಿಯನ್ ಪೊಲಿಟಿಷಿಯನ್ ಅಂತ ಚಾನಲ್ ಆಯಿತು. ಸೊ ಮೇ ಬಿ ಇವರು ಪೊಲಿಟಿಷಿಯನ್ ಆಗೋದಕ್ಕೆ ಇಷ್ಟ ಇರಬಹುದು ಇವರಿಗೆ. ಸೊ 4th ಮಗು ಏನಿದೆ ನೋಡಿ, ಇದು ಇಲ್ಲಿ ನೋಡ್ತಾ ಇರ್ಬೋದು, ನರಿ ಇದೆ. ಸೊ ಇವರು ತುಂಬ ಟ್ಯಾಲೆಂಟ್ ಆಗಿರ್ತಾರೆ ಇವರು ಕೂಡ. ಆ್ಯಂಡ್ ಇವರು ಕೂಡ ಟ್ರಾವೆಲ್ ಮಾಡುವಂತಹ ವ್ಯಕ್ತಿಗಳಾಗಿರ್ತಾರೆ. ಓಕೆ, ಸೊ ವೆರಿ ಇಂಟೆಲಿಜೆಂಟ್. 4 ಮಕ್ಕಳು ವೆರಿ ಇಂಟೆಲಿಜೆಂಟ್ ಆಗಿರ್ತಾರೆ. ಅಟ್ಲೀಸ್ಟ್ 4 ಮಕ್ಕಳು ಬೇಡ ನಮಗೆ ಅಂತಿದ್ರೆ 2 ಮಕ್ಕಳು ಇದ್ದರೂ ಕೂಡ ನಿಮಗೆ ಅವರಲ್ಲಿರುವಂತಹ ಒಂದು ಕ್ವಾಲಿಟಿ ಖಂಡಿತವಾಗ್ಲೂ 2 ಮಗುವಲ್ಲೂ ಅಟ್ಲೀಸ್ಟ್ 2 ಮಗುವಲ್ಲಾದರೂ ಖಂಡಿತವಾಗ್ಲೂ ಇರುತ್ತೆ. ಓಕೆ, ಸೊ ಎಸ್, ಇದು ನಿಮ್ಮ ಮಕ್ಕಳಾಯಿತು. ಇವಾಗ ನೋಡೋಣ ನಿಮ್ಮ ಸಂಗಾತಿ ಹೇಗಿರ್ತಾರೆ ಅಂತ ಹೇಳ್ಬಿಟ್ಟು. ಓಕೆ, 7 ಆಫ್
Swords, Nine of Cups, Hanged Man. Miracles, okay. ಆಪ್ಷನ್ ನಂಬರ್ 2, ನಿಮ್ಮ ಜೀವನ ಸಂಗತಿ ಹೇಗೆ ಅಂತಂದರೆ, ಇವರಿಗೆ ತುಂಬ ಮೋಸ, ಕಪಟ, ಬೇರೆಯವರು ಇವರಿಗೆ ಮಾಡಿರ್ಬೋದು, ಮೋಸ ಮಾಡಿರ್ಬೋದು, ವಂಚನೆ ಮಾಡಿರಬಹುದು. ಆ್ಯಂಡ್ ನಾವು ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳಿಬಿಟ್ಟು ಕೊನೆಗೆ ಕೈ ಕೂಡ ಕೊಟ್ಟಿರ್ಬೋದು. ಬಟ್ ಈ ವ್ಯಕ್ತಿ ಹೇಗೆ ಅಂತ ಅಂದರೆ ತುಂಬ ಕಾಮಿಡಿ ಮನುಷ್ಯರು ಇವರು, ತುಂಬ ಕಾಮಿಡಿ ಆಗಿರ್ತಾರೆ ಇವರು. ಓಕೆ, ಆ್ಯಂಡ್ ನೋಡೋದಕ್ಕೆ ಕೂಡ ಅಷ್ಟೇ ನಿಮಗೆ ಇವರ ಮುಖದಲ್ಲಿ ಯಾವತ್ತೂ ನಗು ಇರುತ್ತೆ. ಇವರು ಯಾವತ್ತೂ ಲೈಕ್ ಏನು ಹೇಳ್ತಾರೆ ಅಂತಂದರೆ ಯಾವತ್ತೂ ಇವರ ಸ್ಯಾಡ್ ಫೇಸ್ ಏನಿದೆ ನೋಡಿ, ಇದು ಯಾವತ್ತೂ ಇವರು ರಿವೀಲ್ ಮಾಡೋದಿಲ್ಲ. ಇವ್ರನ್ನ ನೋಡಿದ ತಕ್ಷಣ ಜನರಿಗೆ ಅನಿಸುತ್ತೆ ಏನಪ್ಪ, ಯಾವ ಮನುಷ್ಯಪ್ಪ ಇವನು, ಯಾವಾಗ ನೋಡಿದ್ರು ನಗಡ್ತಾ ಇರ್ತಾನೆ ಅಂತ ಹೇಳಿಬಿಟ್ಟು. ಬಟ್ ಅವರ ಒಳಗಿನ ದುಃಖ ಏನಿದೆ ನೋಡಿ, ಅದು ಯಾರಿಗೂ ಅಷ್ಟು ಇವರು ತಿಳಿಸೋದಿಲ್ಲ. ಅಂತಹ ವ್ಯಕ್ತಿ ನನಗಿಲ್ಲಿ ನಿಮ್ಮ ಜೀವನ ಸಂಗತಿ ಆ ಥರ ಇರ್ತಾರೆ. ಇಲ್ಲಾಂದರೆ ನಿಮ್ಮ ಎನರ್ಜಿ ಆಗಿರಬಹುದು ಇದು. ಓಕೆ, ಸೊ ನಿಮಗೆ ಅನುಗುಣವಾಗಿ ತಗೊಳ್ಬೇಕು ಇದನ್ನು ನೀವು. ಓಕೆ, ಆ್ಯಂಡ್ ಇವರು ಅಂದ್ಕೊಂಡದ್ದು ಖಂಡಿತವಾಗ್ಲೂ ಆಗುತ್ತೆ, ಬಟ್ ತುಂಬ ನಿಧಾನವಾಗಿ ಆಗುತ್ತೆ. ಇವರು ಏನು ಅಂದ್ಕೊಳ್ತಾರೆ ನೋಡಿ, ಅದು ಖಂಡಿತವಾಗ್ಲೂ ಆಗುತ್ತೆ, ಬಟ್ ತುಂಬ ನಿಧಾನವಾಗಿ ಆಗುತ್ತೆ. ಓಕೆ, ತುಂಬ ನಿಧಾನವಾಗಿ ಆದರೂ ಇದು ತುಂಬ 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 ಬೆನಿಫಿಟನ್ನು ಕೊಡುತ್ತೆ. ಮಿರಕಲ್ಸ್, ಇವರ ಜೀವನದಲ್ಲಿ ಮಿರಕಲ್ಸ್ ಆಗ್ತಾನೆ ಇರುತ್ತೆ, ಒಳ್ಳೆಯದು ಆಗುತ್ತೆ, ಕೆಟ್ಟದ್ದು ಆಗುತ್ತೆ. ಅದರಿಂದ ತುಂಬ ಕಲ್ತಿರ್ತಾರೆ ಇವರು. ಲೆಟ್ ಗೋ, ರಿಲೀಸ್. ಸೊ ಜೀವನದಲ್ಲಿ ಜೀವನ ಯಾವ ಥರ ಬರುತ್ತೆ ನೋಡಿ, ಅದನ್ನು ಯಾವುದು ಬೇಕು ಬೇಡ ಅಂತ ಹೇಳಿಬಿಟ್ಟೇ ಇವರು ನಿರ್ಧಾರನ ಮಾಡ್ತಾರೆ. ಸೊ ಇವರಿಗೆ ಬೇಡ ಅಂತಂದರೆ ಲೆಟ್ ಗೋ ಮಾಡ್ತಾರೆ. ಸೊ ಸರೆಂಡರ್, ಇವರು ಯಾವುದೇ ವಿಷಯಕ್ಕೂ ಕೂಡ ಅದನ್ನ ಆಳವಾಗಿ ಯೋಚನೆ ಮಾಡಿದರೂ ಕೂಡ ಯಾವುದಕ್ಕೆ ಸರೆಂಡರ್ ಆಗಬೇಕು, ಯಾವುದಕ್ಕೆ ಸರೆಂಡರ್ ಆಗಬಾರ್ದು ಅನ್ನೋ ಒಂದು ಭಾವದಲ್ಲಿರ್ತಾರೆ ಇವರು. ಆ್ಯಂಡ್ ವೆರಿ ಜೀನ್ವೆನ್, ವೆರಿ ಕೈಂಡ್ ಕೂಡ ಇದ್ದಾರೆ ಇವರು. ಆ್ಯಂಡ್ ತುಂಬ ಹಸನ್ಮುಖಿ ಅಂತ ಹೇಳ್ತಾರೆ ಅಲ್ವಾ, ಸೊ ಆ ಎನರ್ಜಿ ನನಗೆ ಫೀಲ್ ಆಗ್ತಾ ಇದೆ. ಯಾವತ್ತು ನೋಡಿದ್ರು ನಗ್ತಾ ಇರುವಂಥವ್ರು. ಆ್ಯಂಡ್ ಇವರು ಮಿರಕಲ್ಸ್ ಮೇಲೆ ಹೆಚ್ಚಿನ ಒಂದು ಏನು ಹೇಳ್ತಾರೆ, ಮಿರಕಲ್ಸ್ ನಡೆಯುತ್ತೆ, ಚಮತ್ಕಾರ ನಡೆಯುತ್ತೆ ಅನ್ನೋದು ಇವರು ತುಂಬ ನಂಬಿರ್ತಾರೆ, ಅಂತಹ ಒಂದು ವ್ಯಕ್ತಿ. ಆ್ಯಂಡ್ ಇವ್ರನ್ನ ನೀವು ಕಣ್ಣು ಮುಚ್ಚಿ ನಂಬಬಹುದು. ಓಕೆ, ಕಣ್ಣು ಮುಚ್ಚಿ ನಂಬೋದು. ಇವರಿಗೆ ಏನು ಅಂತಂದರೆ ಮೋಸ ಹೆಚ್ಚಾಗಿ ಮಾಡಿರಬಹುದು ಜನರು. ಸೊ ಮೋಸ ಮಾಡಿದರೂ ಇವರು ಯಾರನ್ನು ಇಟ್ಕೊಳ್ಬೇಕು, ಯಾರನ್ನು ಇಟ್ಕೊಳ್ಬಾರ್ದು ಅನ್ನೋದು ಇವರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಓಕೆ, ಫೈನಲ್ ಆಗಿ ನಿಮ್ಮ ಲೈಫ್ ಹೇಗಿದೆ ಅಂತ ನೋಡೋಣ. ಓಹೋ, 3 of Cups, ವಾವ್, ದ ಮೂನ್, ಓಕೆ, ಆ್ಯಂಡ್ 8 of Cups, ನ್ಯಾವಿಗೇಟಿಂಗ್ ಬೈ ದ ಸ್ಟಾರ್ಸ್, ವಾವ್. ಎಸ್, ಇಲ್ಲಿ ನನಗೆ ಸ್ಪಿರಿಚುವಲ್ ತುಂಬ ಕಾಣ್ತಾ ಇದೆ. ಆಪ್ಷನ್ ನಂಬರ್ 2. ಓಕೆ, ಸ್ಪಿರಿಚುವಲ್ ಪರ್ಸನ್ ನೀವು ಆಗಿರಬಹುದು, ಇಲ್ಲಾಂದರೆ ನಿಮ್ಮ ಪಾರ್ಟ್ನರ್ ಏನಿದ್ದಾರೆ ನೋಡಿ, ಅವ್ರು ತುಂಬ ಸ್ಪಿರಿಚುವಲ್ ಆಗಿರಬಹುದು. ನಿಮ್ಮ ಇಂಟ್ಯೂಷನ್, ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಏನಿದೆ ನೋಡಿ, ಇದು ತುಂಬ ಪವರ್ಫುಲ್ ಆಗಿರಬಹುದು. ಓಕೆ, ಸೊ ನಿಮ್ಮ ಓಕೆ, ನಾನೆಲ್ಲ ಲಾಸ್ಟ್, ಐ ಆಮ್ ವೆರಿ ಸಾರಿ. 3 of Cups ಸೆಲೆಬ್ರೇಷನ್ ಬಗ್ಗೆ ತಿಳಿಸುತ್ತೆ ಇದು. 3 of Cups ಸೆಲೆಬ್ರೇಷನ್ ಬಗ್ಗೆ ತಿಳಿಸುತ್ತೆ. ಸೊ ಯಸ್, ಜೀವನ ಯಾವಾಗಲೂ ನೀವು ತುಂಬ ಸುಮಧುರವಾಗಿ ಸಾಮರಸ್ಯವಾಗಿ ಜೀವನನ ಮಾಡ್ತೀರಾ. ದ ಮೂನ್ ಕಾರ್ಡ್ ಇಲ್ಲಿ ಏನು ಅಂತಂದರೆ ಕೆಲವೊಮ್ಮೆ ಅಪ್ ಆ್ಯಂಡ್ ಡೌನ್ ಆಗುತ್ತೆ, ಅಪ್ ಆ್ಯಂಡ್ ಡೌನ್ ಆಗ್ಬೋದು. ಕೆಲವೊಮ್ಮೆ ನೀವು ಮೂರನೇ ಜನರ ಮಾತಿನಿಂದ ನಿಮಗೆ ಏನಾದರೂ ಮನಸ್ಸಿಗೆ ನೋವಾಗಬಹುದು ನಿಮ್ಮ ಲೈಫಲ್ಲಿ. ಓಕೆ, ಸೊ ಅದಕ್ಕೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ನಿಮ್ಮ ಇಂಟ್ಯೂಷನ್ ಏನು ಹೇಳುತ್ತೆ ನೋಡಿ, ಅದನ್ನು ಫಾಲೋ ಮಾಡಿ. ಓಕೆ, ನಿಮ್ಮ ಇಂಟ್ಯೂಷನ್ ಏನು ಹೇಳುತ್ತೆ ಅದನ್ನು ಫಾಲೋ ಮಾಡಿ. ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿಂದ ಏನು ಮೆಸೇಜ್ ಸಿಗುತ್ತೆ ಅದನ್ನು ಫಾಲೋ ಮಾಡಿ. ಮೂರನೇ ವ್ಯಕ್ತಿನ ಯಾವತ್ತೂ ನಂಬೇಡಿ. ಆಪ್ಷನ್ ನಂಬರ್ 2. ಇವಾಗಲೂ ಅಷ್ಟೇ, ಪ್ರೆಸೆಂಟ್ ಲೈಫಲ್ಲೂ ಅಷ್ಟೇ, ಮೂರನೇ ವ್ಯಕ್ತಿ ಯಾರಿದ್ದಾರೆ ನೋಡಿ, ಅವ್ರನ್ನ ಯಾವತ್ತೂ ನಂಬೇಡಿ. ನಿಮಗೆ ಏನು ಮಾಡೋಕ್ಕಾಗುತ್ತೋ ಅದನ್ನು ಮಾಡಿ. ನಿಮ್ಮ ಇಂಟ್ಯೂಷನ್ನ ಫಾಲೋ ಮಾಡಿ. ಇದು ನಾರ್ತ್ ಸ್ಟಾರ್, ಯಾಕೆ ನಾರ್ತ್ ನೋಡ್, ಇದು ನಿಮ್ಮ ಲೈಫ್ ಪರ್ಪಸ್ ಬಗ್ಗೆ ತಿಳಿಸ್ತಾ ಇದೆ. ಫಾಲೋ ಯುವರ್ ಬ್ಲೇಸ್. ಸೊ ಹಾಗಾಗಿ ನಿಮ್ಮ ಲೈಫ್ ಪರ್ಪಸ್ ಏನು ಅಂತ ಸ್ವಲ್ಪ ಸರಿಯಾಗಿ ನೋಡಿ. ಆಪ್ಷನ್ ನಂಬರ್ 2. ಓಕೆ, ಇದು ನಾರ್ತ್ ಸ್ಟಾರ್ ಬಗ್ಗೆ ತಿಳಿಸ್ತಾ ಇದೆ. ನಮ್ಮ ನಾರ್ತ್ ನೋಡ್ ಯಾವಾಗಲೂ ನಮ್ಮ ಲೈಫ್ ಪರ್ಪಸ್ ಬಗ್ಗೆ ತಿಳಿಸುತ್ತೆ. ಓಕೆ, ನಮಗೆಲ್ರಿಗೂ ಸನ್ ಸೈನ್, ಮೂನ್ ಸೈನ್, ನಾರ್ತ್ ನೋಡ್, ಅಸೆಂಡೆಡ್ ಅಂದರೆ ರೈಸಿಂಗ್ ಸೈನ್, ಇದು 3 ತುಂಬ ಇಂಪಾರ್ಟೆಂಟ್. ಅಂದರೆ ಜಾತಕದಲ್ಲಿ ಇವಾಗ ಫಾರ್ ಎಕ್ಸಾಂಪಲ್ ನಿಮ್ಮ ರಾಶಿ ವೃಷಭ ಆಗಿದ್ದರೆ, ಸೊ ನಿಮ್ಮ ಸನ್ ಸೈನ್ ಏನು ಹೇಳುತ್ತೆ, ನಿಮ್ಮ ಮೂನ್ ಸೈನ್ ಏನು ಹೇಳುತ್ತೆ, ನಿಮ್ಮ ನಾರ್ತ್ ನೋಡ್, ಆಮೇಲೆ ನಿಮ್ಮ ರೈಸಿಂಗ್ ಸೈನ್. ಸೊ ಇದೆಲ್ಲ ತುಂಬ ಇಂಪಾರ್ಟೆಂಟ್. ಓಕೆ, ಇದರಿಂದ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಲೈಫ್ ಪರ್ಪಸ್ ಏನು ಅಂತ. ಸೊ ನ್ಯಾವಿಗೇಟಿಂಗ್ ಬೈ ದ ಸ್ಟಾರ್ಸ್, ಫಾಲೋ ಯುವರ್ ಬ್ಲೇಸ್. ಸೊ ಎಷ್ಟು ಚೆನ್ನಾಗಿದೆ ಅಲ್ವಾ ಈ ಕಾರ್ಡ್. ಸೊ ಎಸ್, ಈ ನಿಮ್ಮ ಜೀವನದಲ್ಲಿ ಮಿರಕಲ್ಸ್ ಯಾವಾಗಲೂ ಖಂಡಿತವಾಗ್ಲೂ ಆಗ್ತಾ ಇರುತ್ತೆ. ಬಟ್ ನೀವು ಸ್ವಲ್ಪ ಏನು ಅಂತಂದರೆ ಇಲ್ಲಿ ಸ್ಪಿರಿಚುವಲ್ ಆಗಿರಬೇಕು. ಆಪ್ಷನ್ ನಂಬರ್ 2. ಓಕೆ, ನೀವು ಸ್ಪಿರಿಚುವಲ್ ಆಗಿರಬೇಕು. ಬಿಕಾಸ್ ನನಗೆ ಇಲ್ಲಿ ಆ ಥರ ಫೀಲ್ ಆಗ್ತಾ ಇದೆ. 8 of Cupಸಿಂದ, ಆಮೇಲೆ ಹ್ಯಾಂಗ್ಡ್ ಮ್ಯಾನಿಂದ, ಆಮೇಲೆ ನನಗೆ ನ್ಯಾವಿಗೇಟಿಂಗ್ ಬೈ ದ ಸ್ಟಾರ್. ಸೊ ಇದರಿಂದ ಓಕೆ,
ಲೈಫ್ ಅಂತೂ ತುಂಬ ಚೆನ್ನಾಗಿದೆ. ನೀವಿಬ್ಬರು ಏನೋ ದೇವರ ಮೇಲೆ ತುಂಬ ವಿಶ್ವಾಸ ಇರುವಂಥವ್ರಾಗಿರ್ತಾರೆ. ಆ್ಯಂಡ್ ನಿಮ್ಮ ಲೈಫ್ ಪರ್ಪಸ್ ಕೂಡ ಒಂದೇ ಥರ ಇರುತ್ತೆ. ಓಕೆ, ಸೊ ಎಸ್, ಇದಿಷ್ಟು ಆಪ್ಷನ್ ನಂಬರ್ 2. ಐ ಹೋಪ್ ಈ ರೀಡಿಂಗ್ ಇಷ್ಟವಾಗಿರಬಹುದು ಅಂತ ಅಂದ್ಕೊಳ್ತೀನಿ. ಹಾಗೆ ಈ ರೀಡಿಂಗಿಂದ ಗೈಡೆನ್ಸ್ ನೀವು ತೊಗೊಂಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಸಿಗೋಣ ನೆಕ್ಸ್ಟ್ ರೀಡಿಂಗ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಆಪ್ಷನ್ ನಂಬರ್ 3, ಯಾರು ಈ ಪರ್ಪಲ್ ಫ್ಲವರ್ನ ಚೂಸ್ ಮಾಡಿದ್ದೀರಾ ನೋಡೋಣ ನಿಮ್ಮ ಲೈಫ್ ಹೇಗಿರುತ್ತೆ ಅಂತ. ನಂಬರ್ 3, ನಿಮ್ಮ ಮನೆ ನೋಡೋಣ ಹೇಗಿರುತ್ತೆ ಅಂತ. ದ ಹರ್ಮಿಟ್. ಓಕೆ, ಆಪ್ಷನ್ ನಂಬರ್ 2 ಕೂಡ ಬಂದಿದ್ದು 7 of Cups, Queen of Pentacles. Wow. Okay. ಆಪ್ಷನ್ ನಂಬರ್ 1, ನನಗೆ ಏನು ಅನಿಸ್ತಾ ಇದೆ ಅಂತ, ಈ ಮನೆನ ನೀವು ಕಿತ್ಕೊಳ್ಬೇಕಾದ್ರೆ ತುಂಬ ಜನರಲ್ಲಿ ನೀವು ಕೇಳಿರಬಹುದು, ಈ ಮನೆ ಆಗಬಹುದಾ, ನಿಮ್ಮ ಫ್ಯಾಮಿಲಿ ಜೊತೆ ಆಗಿರಬಹುದು, ಯಾರ ಜೊತೆ ಕೂಡ ಆಗಿರ್ಬೋದು, ನೀವು ಎಲ್ಲ ಜೊತೆ ಕೇಳಿರ್ಬೋದು ಈ ಮನೆ ಚೆನ್ನಾಗಿದೆಯಾ, ಈ ಮನೆ ಆಗಬಹುದಾ ಅಂತ. ಮುಂದಕ್ಕೆ ಕೂಡ ನಿಮಗೆ ಆ ಥರ ಅನಿಸಬಹುದು. ಸೊ ನೀವು ತುಂಬ ಕನ್ಫ್ಯೂಷನಲ್ಲಿರ್ಬೋದು, ನಾನು ಯಾವುದನ್ನು ಚೂಸ್ ಮಾಡಲಿ, ಯಾವುದನ್ನು ಚೂಸ್ ಮಾಡೋದು ಬೇಡ ಅಂತ. ಫೈನಲಿ ನಿಮ್ಮ ಇಂಟ್ಯೂಷನ್ನ ಫಾಲೋ ಮಾಡಿ ಬೇರೆಯವ್ರು ಕೇಳಲು ಬದಲು ನಿಮ್ಮನ್ನೇ ನೀವೇ ಚೂಸ್ ಮಾಡಿ ತುಂಬ ಒಳ್ಳೆ ಲಕ್ಸುರಿಯಸ್ ಮನೇನ ನೀವು ಮಾಡ್ತೀರಾ. ಆಪ್ಷನ್ ನಂಬರ್ 3. ಓಕೆ, ಈ ಮನೆ ತುಂಬ ಸುಂದರವಾಗಿರುತ್ತೆ. ಸುಂದರ ಅಂದರೆ ತುಂಬ ಸುಂದರವಾಗಿರುತ್ತೆ. ಸೊ ಈ ಮನೆಯಲ್ಲಿ ನಿಮಗೆ ಮೊದಲ ಆದ್ಯತೆ ಸಿಗುತ್ತೆ. ಓಕೆ, ಸೊ ಆ್ಯಂಡ್ ಇಲ್ಲಿ ಇನ್ನೊಂದು ಏನು ಅಂತಂದರೆ, ನಿಮ್ಮ ಮನೆಯಲ್ಲಿ ತುಂಬ ಗಾರ್ಡನ್ ಏನಿದೆ ನೋಡಿ, ಅದು ತುಂಬ ಚೆನ್ನಾಗಿರುತ್ತೆ. ಸ್ಪೆಷಲಿಯಾಗಿ ರೆಡ್ ಫ್ಲವರ್, ರೆಡ್ ಆ್ಯಂಡ್ ವೈಟ್ ಫ್ಲವರ್ ತುಂಬ ಹೆಚ್ಚಿರುತ್ತೆ ನಿಮ್ಮ ಮನೆಯಲ್ಲಿ. ಓಕೆ, ಸೊ ನೀವು ಕಟ್ಟುವಂತಹ ಮನೆಯಲ್ಲಿ. ಸೊ ಈ ಮನೆಯಲ್ಲಿರುವಂತಹ ಫರ್ನಿಚರ್ ಆಗಿರಬಹುದು ಎಲ್ಲನೂ ಲಕ್ಸುರಿಯಸ್ ಆಗಿರುತ್ತೆ. ನೀವೊಬ್ಬರು ಇಂಡಿಪೆಂಡೆಂಟ್ ವ್ಯಕ್ತಿ ಆಗಿರ್ತೀರ. ಸೊ ಹಾಗಾಗಿ ಈ ಮನೆಯಲ್ಲಿ ಎಲ್ಲನೂ ಲಕ್ಸುರಿಯಸ್ ಆಗಿರುತ್ತೆ. ಓಕೆ, ನೀವು ಹಾಕುವಂತಹ ಬಟ್ಟೆ ಆಗಿರಬಹುದು. ಓಕೆ, ಆ್ಯಂಡ್ ಇಲ್ಲಿ ನಿಮಗೆ ಯಾವುದೇ ರೀತಿಯಿಂದ ಈ ಮನೆ ಕಟ್ಟಿದ್ದೀನಿ ಅಂತ ಹೇಳಿಬಿಟ್ಟು ಈ ಮನೆ ನಂದು, ನಾನು ಈ ಥರ ಮಾಡಿದ್ದೀನಿ ನಾನು ಅಂತ ಹೇಳಿಬಿಟ್ಟು ನಿಮಗೆ ಯಾವುದೇ ರೀತಿಯಿಂದ ಈಗೋ ದರ್ಪ ಯಾವುದೂ ಇರುವುದಿಲ್ಲ. ಓಕೆ, ಸೊ ನಿಮ್ಮ ಮನೆಯಲ್ಲಿ ಲೈಕ್ ನನಗಿಲ್ಲಿ ಯಾವ ಥರ ಫೀಲ್ ಆಗ್ತಾ ಇದೆ ಅಂತಂದರೆ, ಇದು ತುಂಬ ನೇಚರ್ಗೆ ಕನೆಕ್ಟ್ ಆಗಿರ್ಬೋದು. 3 ಪೈಲ್ ಕೂಡ ತುಂಬ ನೇಚರ್ಗೆ ಕನೆಕ್ಟ್ ಆಗಿರುವಂಥದ್ದೇ ನನಗೆ ಫೀಲ್ ಆಯಿತು. ಅಂದರೆ 2 ಪೈಲ್ ತುಂಬ ಅಂದರೆ ಲೈಕ್ ನದಿ, ಸಮುದ್ರ ತೀರದಲ್ಲಿ. ಬಟ್ ಈ ಮನೆ ತುಂಬ ಅಂದರೆ ನೇಚರ್ಗೆ ಕನೆಕ್ಟ್ ಆಗಿರುವಂತಹ ಮನೆ ಆಗಿರುತ್ತೆ. ಓಕೆ, ಸೊ ಈ ಮನೆಯಲ್ಲಿ ನಿಮಗೆ ಈ ಮನೆಯಲ್ಲಿ ನೀವು ಒಂದು ಸುಮಧುರವಾದಂತಹ ಲಕ್ಸುರಿಯಸ್ ಜೀವನನ ನೀವು ಮಾಡ್ತೀರಾ. ಈ ಮನೆ ನಿಮಗೆ ತುಂಬ ಗುಡ್ ಲಕ್ಕನ್ನು ಕೂಡ ತರುತ್ತೆ. ಆಪ್ಷನ್ ನಂಬರ್ 3. ಓಕೆ, ಸೊ ಎಸ್, ನೀವು ತುಂಬ ಕೈಂಡ್ ಆಗಿರ್ತೀರ. ತುಂಬ ನರ್ಚರ್ ಎನರ್ಜಿ, ಇದು ನನಗೆ ಅರ್ತ್ ಎನರ್ಜಿ ಸಿಗ್ತಾ ಇದೆ ಇಲ್ಲಿ. ಓಕೆ, ಸೊ ಆ ಭೂಮಿ ಮೇ ಬಿ ನೀವು ಕೆಲವರಲ್ಲಿ ಕೃಷಿ ಮಾಡಬೇಕು ಅಂತ ಇದ್ದರೆ ಖಂಡಿತವಾಗ್ಲೂ ಮಾಡ್ಬೋದು. ಈ ಮನೆಯಲ್ಲಿ ಯಾವುದಾದ್ರೂ ಒಂದು ಪೆಟ್ ಎನಿಮಲ್ ಇರುತ್ತೆ, ಒಂದು ಮೊಲ ಇರುತ್ತೆ. ಇಲ್ಲಾಂದರೆ ಕೆಲವರಿಗೆ ಇಲ್ಲಿ ಅನಿಸ್ಬೋದು ಮೊಲ ತಗೊಳ್ಬೇಕು ಅಂತ ಅನಿಸ್ತಾ ಇರ್ಬೋದು. ಸೊ ಆ ಒಂದು ಎನರ್ಜಿ ಕೂಡ ನನಗಿಲ್ಲಿ ಫೀಲ್ ಆಗ್ತಾ ಇದೆ. ಓಕೆ, ಮೊಲನ ಆ್ಯಸ್ ಅ ಪೆಟ್ಟಾಗಿ ನೀವು ತೊಗೊಳ್ಬಹುದು. ಆ್ಯಂಡ್ ಡಿಸೈನ್ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ನೀವು ಮಾಡುವಂತಹ ಮನೆ ಡಿಸೈನ್ ಏನಿದೆ ನೋಡಿ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಐ ಥಿಂಕ್ ಇಲ್ಲಿ ತುಂಬ ಲೈಟ್ ಯೆಲ್ಲೋ ಕಲರ್ಸ್ ನನಗೆ ಕಾಣ್ತಾ ಇದೆ. ಸೊ ನೀವು ಯೆಲ್ಲೋ ಕಲರ್ಸ್ ಪೇಂಟ್ ಕೂಡ ಮಾಡಬಹುದು. ಓಕೆ, ಆ್ಯಂಡ್ ಎಸ್, ನೀವು ತುಂಬ ಇಂಡಿಪೆಂಡೆಂಟ್ ಆಗಿರ್ತೀರ. ನಿಮ್ಮ ಇದು ಕನಸಾಗಿರಬಹುದು ಕೆಲವ್ರದ್ದು. ಓಕೆ, ಕೆಲವ್ರದ್ದು ಕನಸಾಗಿರ್ಬೋದು, ನನ್ನ ಮನೆ ಈ ಥರ ಇರಬೇಕು ಅಂತ. ಖಂಡಿತವಾಗ್ಲೂ ಆಗುತ್ತೆ. ಬಟ್ ಇಲ್ಲಿ ಇನ್ನೊಬ್ಬರಲ್ಲಿ ನೀವು ಇನ್ನೊಬ್ಬರ ಜೊತೆ ನೀವು ಸಜೆಷನ್ ತೊಗೊಳ್ಳೋ ಬದಲು ನಿಮ್ಮ ಮನಸ್ಸು ಏನು ಹೇಳುತ್ತೆ, ಇದನ್ನು ಈ ಮನೆನ ನಿಮಗೆ ತೊಗೊಳ್ಬೇಕು, ಈ ಮನೇನ ಈ ಥರ ಕಟ್ಟಬೇಕು ಅಂತ ಅಂದರೆ ನಿಮ್ಗೆ ಏನು ಮಾಡಬೇಕು ಅನ್ನೋದನ್ನು ನೀವು ಇಲ್ಲಿ ನಿಮ್ಮ ಇಂಟ್ಯೂಷನ್ ಏನು ಹೇಳುತ್ತೆ ನೋಡಿ, ಅದನ್ನು ಫಾಲೋ ಮಾಡಬೇಕಾಗುತ್ತೆ. ಓಕೆ, ಸೊ ಇದು ನನಗನ್ಸಿತ್ತು ನೇಚರಿಗೆ ತುಂಬ ಕನೆಕ್ಟ್ ಆಗಿರುತ್ತೆ ಈ ಮನೆ. ಆ್ಯಂಡ್ ನೀವು ನೋಡಿರೋದ ಪ್ರಾಣಿ ಆಗಿರ್ಬೋದು, ಪಕ್ಷಿ ಆಗಿರ್ಬೋದು, ನಿಮ್ಮನ್ನು ವಿಸಿಟ್ ಮಾಡೋದಕ್ಕೆ ಬರಬಹುದು. ಓಕೆ, ಸೊ ಇದು ನಿಮ್ಮ ಮನೆ ತುಂಬ ಸಖತ್ತಾಗಿದೆ. ಆಪ್ಷನ್ ನಂಬರ್ 1. ಆಪ್ಷನ್ ನಂಬರ್ 3. ಬಟ್ ಇಲ್ಲಿ ಏನು ಅಂತಂದರೆ ಇನ್ನೊಬ್ಬರಲ್ಲಿ ನೀವು ಹೇಳೋ ಬದಲು ಈ ಮನೆಗೆ ಕನ್ಫ್ಯೂಷನ್ದ ಬಿಟ್ಟು ನಿಮ್ಮ ಮನಸ್ಸು ಏನು ಹೇಳುತ್ತೆ ಅದನ್ನು ಕೇಳಿ ಒಂದು ಒಳ್ಳೆಯ ನಿರ್ಧಾರನ ತೊಗೊಳ್ಬೇಕಲ್ಲಿ ಹೇಳ್ತಾ ಇದ್ದಾರೆ. ಸೊ ನೆಕ್ಸ್ಟ್ ನೋಡೋಣ ನಿಮ್ಮ ಕಿಡ್ಸ್, ನಿಮ್ಮ ಮಕ್ಕಳು ಹೇಗಿರ್ತಾರೆ ಅಂತ. ಓಕೆ, ದ ಟವರ್, 7 of Pentacles, 7 of Wands. Okay. Oh. Okay.
1 ಮಿನಿಟ್. ನಂಬರ್ 1, ನಿಮ್ಮ ಫಸ್ಟ್ ಪ್ರೆಗ್ನೆನ್ಸಿ ಏನಿದೆ ನೋಡಿ, ಇದು ತುಂಬ ಕಷ್ಟ ಆಗಬಹುದು ನಿಮಗೆ, ಲೈಕ್ ಹೊಟ್ಟೆ ನೋವು ಆಗುವಂಥದ್ದು. ಸೊ ಈ ಥರ ಎನರ್ಜಿ ನನಗಿಲ್ಲಿ ಫೀಲ್ ಆಗ್ತಾ ಇದೆ. ಸೊ ಮೊದಲ ಮಗು ಏನಿದೆ ನೋಡಿ, ಸ್ವಲ್ಪ ನಿಮಗೆ ಕಷ್ಟನ ಕೊಡಬಹುದು. ಓಕೆ, ಆ್ಯಂಡ್ ಬಟ್ ಈ ಮಗು ಏನಿದೆ ಅಂತಂದರೆ, ಈ ಮಗುವಿಗೆ ಈ ಮಗು ತುಂಬ ಸ್ಪಿರಿಚುವಲಿ ಕನೆಕ್ಟೆಡ್ ಆಗಿರುತ್ತೆ. ಇನ್ನೊಂದು ಏನು ಅಂತಂದರೆ, ಈ ಮಗುವಲ್ಲಿ ಒಂದು ಸೇವೆ ಮನೋಭಾವ ಇರುತ್ತೆ. ಓಕೆ, ಈ ಮಗುವಿಗೆ ಇನ್ನೊಬ್ಬರಿಗೆ ಸಹಾಯ ಮಾಡೋದು ಅಂತ ತುಂಬ ಇಷ್ಟ ಇರುತ್ತೆ. ಆ್ಯಂಡ್ ಈ ಮಗು ಫೈನಾನ್ಷಿಯಲಿ ತುಂಬ ಚೆನ್ನಾಗಿರುತ್ತೆ, ಬ್ಯಾಲೆನ್ಸ್ಡ್ ಆಗಿರುತ್ತೆ. ಸೊ ಜೀವನನ ಸರಿಯಾಗಿ ಅರ್ಥ ಮಾಡಿಕೊಂಡಿರುತ್ತೆ ಮೊದಲ ಮಗು. ಓಕೆ, ಆ್ಯಂಡ್ ಈ ಮಗುವಿನ ಜೀವನದಲ್ಲಿ ಚೇಂಜಸ್ ಬರ್ತಾ ಇರುತ್ತೆ. ಬಟ್ ಬಂದ್ರೂ ಕೂಡ ಈ ಮಗು ಏನು ಅಂತಂದರೆ, ಈ ಜೀವನದಲ್ಲಿ ಯಾಕೆ ಈ ಥರ ಆಗಿದೆ ಅನ್ನೋದರಲ್ಲಿ ಕಲಿತು ಮುಂದೆ ಹೋಗುತ್ತೆ. ಓಕೆ, ಈ ಮಗು ತುಂಬ ಎಜುಕೇಟೆಡ್ ಕೂಡ ಆಗಿರುತ್ತೆ. ಓಕೆ, ಸೊ ನೆಕ್ಸ್ಟ್ ಬಂದುಬಿಟ್ಟು 7 ಆಫ್ ಪೆಂಟಿಕಲ್ಸ್. ಈ ಮಗು ಕೂಡ ಅಷ್ಟೇ ತುಂಬ ಇನ್ನೋಸೆನ್ಸ್ ಆ್ಯಂಡ್ ತುಂಬ ಹಾರ್ಡ್ ವರ್ಕಿಂಗ್. ಆ್ಯಂಡ್ ಈ ಮಗುವಿಗೆ ತುಂಬ ಪೇಷನ್ಸ್ ಇರುತ್ತೆ, ತಾಳ್ಮೆ ಅನ್ನೋದು ತುಂಬ ಹೆಚ್ಚಿರುತ್ತೆ ಈ ಮಗುವಿಗೆ. ಓಕೆ, ಈ ಮಗು ತುಂಬ ಹಾರ್ಡ್ ವರ್ಕ್ ಮೇಲೆ ತುಂಬ ವಿಶ್ವಾಸ ಇರುವಂತಹ ವ್ಯಕ್ತಿತ್ವ. ಆ್ಯಂಡ್ ಈ ಮಗು ಕೂಡ ಅಷ್ಟೇ ತುಂಬ ಕಲ್ತಿರುತ್ತೆ. ಆ್ಯಂಡ್ ಫೈನಾನ್ಷಿಯಲಿ ಏನಾದರೂ ಮಾಡಬೇಕು ಅಂತ, ಲೈಕ್ ಬಿಸ್ನೆಸ್ ಆಗಿರ್ಬೋದು, ಶೇರ್ ಮಾರ್ಕೆಟ್ ಆಗಿರ್ಬೋದು, ಸೊ ಅಂಥದ್ರಲ್ಲಿ ಅಂಥ ಒಂದು ಫೀಲ್ಡಲ್ಲಿ ಇರಬಹುದು ಈ ವ್ಯಕ್ತಿ. ಆ್ಯಂಡ್ ಈ ಮಗು ಕೂಡ ಅಷ್ಟೇ ಸ್ಪಿರಿಚುವಲಿ ತುಂಬ ದೇವರಿಗೆ ಕನೆಕ್ಟ್ ಆಗಿರುತ್ತೆ. ಓಕೆ, ಸೇವೆ ಮನೋಭಾವನೆಯನ್ನು ಇಟ್ಕೊಂಡು ಜೀವನನ ನಡೆಸುವಂತಹ ಮಗುವಾಗಿರುತ್ತೆ ಇದು. ಓಕೆ, ಆ್ಯಂಡ್ ಇನ್ನೊಬ್ಬರಿಗೆ ಹೆಲ್ಪ್ ಮಾಡುವಂಥದ್ದು, ಇನ್ನೊಬ್ಬರಿಗೆ ಪ್ರೆಸೆಂಟ್ ಕೊಡುವಂಥದ್ದು, ತುಂಬ ಬ್ಯಾಲೆನ್ಸ್ಡ್ ಆಗಿರುತ್ತೆ. ಯಾರಿಗೆ ಎಷ್ಟು ಕೊಡಬೇಕು, ಯಾರಿಗೆ ಎಷ್ಟು ಕೊಡಬಾರ್ದು ಅಂತ, ಟೇಕ್ ಆ್ಯಂಡ್ ರಿಸೀವ್ ಅಂತ ಹೇಳ್ತಾರೆ ನೋಡಿ, ಎಷ್ಟು ತೊಗೊಳ್ಬೇಕು ಅಷ್ಟೇ ಕೊಡಬೇಕು ಅನ್ನೋ ಭಾವನೆ ಇರುವಂತಹ ಮಗು ಇದು. 3ನೇ ಮಗು ತುಂಬ ನಾಟಿಯಾಗಿರುತ್ತೆ, ತುಂಬ ತುಂಟಾಟ ಇರುತ್ತೆ. ಸೊ ಈ ಮಗು ಮೇಲೆ ನಿಮಗೆ ಹೆಚ್ಚಿನ ಕಾಳಜಿನ ವಹಿಸ್ಕೊಳ್ಬೇಕಾಗುತ್ತೆ. ಬಿಕಾಸ್ ಈ ಮಗು ನೀವು ಹೇಳಿದ ಮಾತನ್ನು ಯಾವತ್ತೂ ಕೇಳೋದಿಲ್ಲ. ಓಕೆ, ಆ್ಯಂಡ್ ಈ ಮಗು ಹಿಂದೆ ನೀವು ಓಡ್ತಾ ಇರಬೇಕು. ಅಂದರೆ ತುಂಬ ನೀವು ಕೇಳಿರ್ಬೋದು, ಸಣ್ಣ ಮಕ್ಕಳು ನೋಡಿ ತುಂಬ ತುಂಟಾಟ, ಪೋಖ್ರಿ ಯಾರು ಮಾಡ್ತಾರೆ ನೋಡಿ, ಅವರ ಹಿಂದೆನೇ ಇರಬೇಕಾಗುತ್ತೆ. ಒಂದು ಅಪ್ಪ ಇರಬೇಕು, ಇಲ್ಲಾಂದರೆ ಅಮ್ಮ ಇರಬೇಕು. ಸೊ ಇವರು ಹೇಗೆ ಇರ್ತಾರೆ ಅಂತ ಹೇಳಿದರೆ, ಸೊ ಇವರು ಯಾವತ್ತೂ ನಿಮ್ಮ ಮಾತನ್ನು ಕೇಳೋದಿಲ್ಲ. ಬೇರೆಯವ್ರ ಜೊತೆ ನಿಮ್ಮ ಮಕ್ಕಳು ಬೇರೆ ಮಕ್ಕಳ ಜೊತೆ ಹೋದಾಗ ತುಂಟಾಟ ಹೆಚ್ಚು ಮಾಡ್ತಾರೆ. ಓಕೆ, ಸೊ ಇದು ಆ ಎನರ್ಜಿನ ನನಗಿಲ್ಲಿ ಕೊಡ್ತಾ. ಸೊ ನಿಮ್ಮ 3 ಮಕ್ಕಳು ಕೂಡ ಫೈನಾನ್ಷಿಯಲಿ ತುಂಬ ಸೆಕ್ಯೂರ್ ಆಗಿರ್ತಾರೆ. ಆ್ಯಂಡ್ ಇನ್ನೊಂದು ಏನು ಅಂತಂದರೆ, ಇವರು ಫೈನಾನ್ಷಿಯಲಿ ಬಿಸ್ನೆಸ್ಸಲ್ಲಿ ಹೆಚ್ಚಿನ ಏನು ಹೇಳ್ತಾರೆ, ಬಿಸ್ನೆಸ್ಸಲ್ಲಿ ಹೆಚ್ಚು ಪಾಲುದಾರಿಕೆಯಲ್ಲಿ ಇರ್ತಾರೆ ಇವರು. ಓಕೆ, 7 ಆಫ್ ಸೋರ್ಟ್ಸ್ ನನಗೆ ಅದನ್ನೇ ಹೇಳ್ತಾ ಇದೆ ಇಲ್ಲಿ. ಈ ಮಗು ಎಷ್ಟು ತುಂಟಾಟ ಮಾಡಿದರೂ ಕೂಡ ತುಂಟಾಟ ಹೆಚ್ಚಿದೆ, ನೀವು ಹೇಳಿದ ಮಾತನ್ನು ಕೇಳೋದಿಲ್ಲ. ಬಟ್ ಜೀವನದಲ್ಲಿ ಏನಾದರೂ ಒಂದು ಮಾಡೇ ಮಾಡ್ತದೆ ಅಂತಂದರೆ ಬೇರೆಯವರಿಗೆ ಉಪಕಾರ ಆಗಿರಬಹುದು. ಸೊ ಇದು ಮೊದಲ ಮಗು ಮತ್ತು 3ನೇ ಮಗು ಏನಿದೆ ನೋಡಿ, ಇವರಿಬ್ಬರ ಆಲೋಚನೆಗಳು ಒಂದೇ ಥರ ಇರುತ್ತೆ. ಲೈಕ್ ಇನ್ನೊಬ್ಬರಿಗೆ ಸೇವೆ ಮಾಡುವಂಥದ್ದಾಗಿರ್ಬೋದು, ಇನ್ನೊಬ್ಬರಿಗೆ ಲೈಕ್ ಬ್ಯಾಲೆನ್ಸ್ಡಲ್ಲಿ ಇರುತ್ತೆ ಈ ಮಗು. ಓಕೆ, ದ ಲಾಸ್ಟ್ ಒನ್ ಫೆಲೋ ಟ್ರಾವೆಲರ್ಸ್. ಓಕೆ, ಇನ್ನೊಂದು ಕೊನೆ ಮಗು ನಿಮ್ಮದು ಲೈಕ್ ಈ ಮಗು ತುಂಬ ನೇಚರ್ಗೆ ಕನೆಕ್ಟ್ ಆಗಿರ್ಬೋದು. ನಾನು ಮೊದಲೇ ಹೇಳಿದೆ, ನಿಮ್ಮ ಮನೆ ನೇಚರಿಗೆ ಹತ್ತಿರ ಇರುತ್ತೆ. ಸೊ ಹಾಗಾಗಿ ಈ ಮಗು ಕೂಡ ನೇಚರಿಗೆ ಕನೆಕ್ಟ್ ಆಗಿರ್ಬೋದು. ಹಾಗೆ ಇಲ್ಲೂ ಕೂಡ ಅಷ್ಟೇ, ನೀವೆಲ್ಲೂ ಕಾಣದ ಪಿಕಾಕ್ ಆಗಿರ್ಬೋದು. ಸೊ ಈ ಥರ ಪಕ್ಷಿಗಳು ನಿಮ್ಮ ಮನೆ ಸುತ್ತಮುತ್ತ ಬರಬಹುದು. ಓಕೆ, ಆ್ಯಂಡ್ ಎಸ್, ಈ ಮಗು ತುಂಬ ನೇಚರ್ಗೆ ಕನೆಕ್ಟ್ ಆಗಿರುತ್ತೆ. ಲೈಕ್ ಟ್ರಾವೆಲ್ ಮಾಡೋದು ಅಂತಂದರೆ ತುಂಬ ಇಷ್ಟ ಇರುತ್ತೆ. ಆ್ಯಂಡ್ ಈ ಮಗು ತುಂಬ ಲಕ್ಕಿ ಆಗಿರುತ್ತೆ, ತುಂಬ ಗುಡ್ ಲಕ್ಕನ್ನು ತೊಗೊಂಡು ಬಂದಿರುತ್ತೆ. ಆಪ್ಷನ್ ನಂಬರ್ 3. ಓಕೆ, ನೆಕ್ಸ್ಟ್ ನಿಮ್ಮ ಜೀವನ ಸಂಗಾತಿ ಹೇಗಿರ್ತಾರೆ ಅನ್ನೋದನ್ನು ನೋಡೋಣ. ಓಹೋ, ದ ಎಂಪರರ್. ವಾವ್, 5 ಆಫ್ ಸೋರ್ಡ್, 5 ಆಫ್ wands ಆ್ಯಂಡ್ 4 ಆಫ್ ಪೆಂಟಿಕಲ್ಸ್ ಆ್ಯಂಡ್ ವಾಯ್ಸ್ ಲೀಡರ್. ವಾವ್, ಓಕೆ, ಇದು 2 ಲೀಡರ್ ಕ್ವಾಲಿಟಿನ ತಿಳಿಸ್ತಾ ಇದೆ. ಆಪ್ಷನ್ ನಂಬರ್ 3. ಓಕೆ, ಆ್ಯಂಡ್ ಇವರಲ್ಲಿ ಲೀಡರ್ಶಿಪ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಮೇ ಬಿ ಇವರ ಆಫೀಸಲ್ಲಿ ಇವರು ಬಾಸ್ ಆಗಿರಬಹುದು. ಓಕೆ, ಆ್ಯಂಡ್ ಇಲ್ಲಿ ನನಗೆ ವಾನ್ಸ್ ಎನರ್ಜಿನ ಕೊಡ್ತಾ ಇದೆ. ಇವರ ಏರಿಸ್ ಆಗಿರಬಹುದು, ಇವರು ಸ್ಕಾರ್ಪಿಯೋ ಕಟಕ, ಆಮೇಲೆ ವೃಶ್ಚಿಕ ಕಟಕ, ಇವರು ಮೀನ ಆಗಿರಬಹುದು. ಇಲ್ಲಾಂದರೆ ಇವರು ವೃಷಭ ರಾಶಿ ಕೂಡ ಆಗಿರ್ಬೋದು, ವರ್ಗೋ ಕನ್ಯಾ ರಾಶಿ ಆ್ಯಂಡ್ ಮಕರ ರಾಶಿ ಕೂಡ ಆಗಿರಬಹುದು. ಓಕೆ, ಇವರಲ್ಲಿ ಲೀಡರ್ಶಿಪ್ ಕ್ವಾಲಿಟಿ ಇದೆ. ಮೇ ಬಿ ಇವರು ನನಗನ್ನಿಸ್ತಾ ಇದೆ, ಇವರು ಬಿಸ್ನೆಸ್ಸಲ್ಲಿ ತುಂಬ ಪವರ್ಫುಲ್ ವ್ಯಕ್ತಿ ಆಗಿರಬಹುದು. ಇವರ ಓನ್ ಬಿಸ್ನೆಸ್ ಇರಬಹುದು.
ಓಕೆ. ಸೊ ಲೈಕ್ ಫ್ಯಾಷನೇಬಲ್. ಬಟ್ ಇವರು ಹೇಗಿರ್ತಾರೆ ಅಂತಂದರೆ, ಇವರು ಜೀವನದಲ್ಲಿ ಇವರ ಫ್ಯಾಮಿಲಿ ಕಡೆಯಿಂದ ಯಾವುದೇ ರೀತಿಯಂತ ಇವರಿಗೆ ಸಪೋರ್ಟ್ ಇರದೇ ಇರಬಹುದು. ಓಕೆ, ಸಪೋರ್ಟ್ ಇರದೇ ಇರ್ಬೋದು. ಬಟ್ ನಿಮ್ಮ ಆಗಿರ್ಬೋದು, ಇಲ್ಲಾಂದರೆ ಅವರಾಗಿರ್ಬೋದು, ನೀವಿಬ್ಬರ ಏನು ಪಾರ್ಟ್ನರ್ಶಿಪ್ ಏನಿದೆ ನೋಡಿ, ನಿಮ್ಮಿಬ್ಬರ ಓಕೆ, ನೀವಿಬ್ಬರು ಏನಿದ್ದಾರೆ ನೋಡಿ, ತುಂಬ ಚೆನ್ನಾಗಿ ನಿಮ್ಮ ಜೀವನನ ನಡೆಸ್ಬೋದು. ಆ್ಯಂಡ್ ನನಗಿಲ್ಲಿ ಕೆಲವರು ಲವ್ ಮ್ಯಾರೇಜ್ ಅಂತ ಅನಿಸ್ತಾ ಇದೆ, ಚಾನಲ್ ಆಗ್ತಾ ಇದೆ ನನಗೆ. ಸೊ ಹಾಗಾಗಿ ನಿಮ್ಮ ಫ್ಯಾಮಿಲಿಯಿಂದ ನಿಮಗೆ ಸಪೋರ್ಟ್ ಇರದೇ ಇರಬಹುದು, ಬಟ್ ನೀವು ಮದುವೆ ಆಗಿರಬಹುದು. ಓಕೆ. ಆ್ಯಂಡ್ ಈ ವ್ಯಕ್ತಿ ಫೈನಾನ್ಷಿಯಲಿ ತುಂಬ ಸೆಕ್ಯೂರ್ ಆಗಿದ್ದಾರೆ. ಓಕೆ, ಫೈನಾನ್ಷಿಯಲಿ ಸೆಕ್ಯೂರ್ ಈ ವ್ಯಕ್ತಿ. ಓಕೆ, ಇವರ ಓನ್ ಪ್ರಾಪರ್ಟಿ ಇರಬಹುದು, ಓನ್ ಬಿಸ್ನೆಸ್ ಇರಬಹುದು. ಸೊ ಇವ್ರ ಬಿಸ್ನೆಸ್ಸಿಗೋಸ್ಕರ ಬೇರೆ ಕಡೆ ಟ್ರಾವೆಲ್ ಕೂಡ ಮಾಡಬಹುದು ಇವರು. ಓಕೆ, ಇವರು ಇನ್ನೊಬ್ಬರಿಗೆ ಹೆಚ್ಚಿನ ದಾರಿದೀಪ ಆಗಿರ್ತಾರೆ, ಬಿಕಾಸ್ ಇಲ್ಲಿ ಲೀಡರ್ಶಿಪ್ ಕ್ವಾಲಿಟಿ ಇದೆ ಆ್ಯಂಡ್ ಇಲ್ಲಿ ಕೂಡ ಇದೆ ವಾಯ್ಸ್ ಲೀಡರ್ ಸೊ ಇವರು ಇನ್ನೊಬ್ಬರಿಗೆ ದಾರಿದೀಪ ಆಗುವಂತಹ ವ್ಯಕ್ತಿಗಳು. ಓಕೆ, ಇವರು ಎಂಟರ್ಪ್ರೆನ್ಯೂರ್ ಕೂಡ ಆಗಿರಬಹುದು, ಇವರು ಮೋಟಿವೇಶ್ನಲ್ ಸ್ಪೀಕರ್ ಕೂಡ ಆಗಿರಬಹುದು, ಪಬ್ಲಿಕ್ ಸ್ಪೀಕರ್ ಕೂಡ ಆಗಿರಬಹುದು ಇವರು. ಬಟ್ ಇವರ ಜೀವನದಲ್ಲಿ ಇವರು ಲೈಕ್ ಫ್ಯಾಮಿಲಿಯಿಂದ ಹೆಚ್ಚು ನನಗನ್ನಿಸ್ತಾ ಇದೆ, ಫ್ಯಾಮಿಲಿಯಿಂದ ಇವರು ದೂರ ಇರಬಹುದು. ಬಟ್ ಫ್ಯಾಮಿಲಿಯಿಂದ ಯಾವುದೇ ರೀತಿಯಂಥ ಸಪೋರ್ಟ್ ಇವರಿಗೆ ಸಿಗದೇ ಇರ್ಬೋದು, ಬಟ್ ಆ ಸಪೋರ್ಟ್ ನಿಮ್ಮಿಂದ ಇವರಿಗೆ ಖಂಡಿತವಾಗ್ಲೂ ಸಿಗುತ್ತೆ. ಓಕೆ, ಜೀವನದಲ್ಲಿ ಸ್ಟೆಬಿಲಿಟಿಯಲ್ಲಿದ್ದಾರೆ ಇವರು ತುಂಬ, ಆ್ಯಂಡ್ ಸ್ಥಿರತೆ ಇದೆ, ಆ್ಯಂಡ್ ಒಳ್ಳೆ ರೀತಿಯ ಡಿಸಿಷನ್ನ ತಗೊಳ್ತಾರೆ ಇವರು. ಎಸ್, ನಿಮ್ಮ ಲೈಫ್ ಹೇಗಿದೆ ಅಂತ ನೋಡೋಣ. ಓಕೆ, ಜಸ್ಟಿಸ್. ವಾವ್. 9 of Wands. 6 of Swords. Infinite abundance. Wow, very nice, very nice. Option number 3. ಓಕೆ, ಈ ವ್ಯಕ್ತಿ ಆಗಿರಬಹುದು, ಇಲ್ಲಾಂದರೆ ಈ ಜೀವನದಲ್ಲಿ ನಿಮ್ಮ ಲೈಫ್ ಟೈಮಲ್ಲಿ ಯಾವ ಥರದ ಘಟನೆಗಳೆಲ್ಲ ನಡೆಯುತ್ತೆ ನೋಡಿ, ಇದು ಆಲ್ರೆಡಿ ರಿಟರ್ನ್. ಇದು ಕಾರ್ಮಿಕ್. ಜಸ್ಟಿಸ್ ಅಂದರೆ ಕಾರ್ಮಿಕ್. ಇದು ಎರಡು ಕರ್ಮದ ಬಗ್ಗೆ ತಿಳಿಸುತ್ತೆ. ಜಸ್ಟಿಸ್ ಕಾರ್ಡ್ ಆ್ಯಂಡ್ 9 of Wands ಇದು ಎರಡು ಕರ್ಮದ ಕಾರ್ಡ್. ಓಕೆ, ನೀವೆಷ್ಟು ಕರ್ಮನ ಮಾಡಿರ್ತೀರಾ ಅದರಿಂದ ನಿಮಗೆ ಒಳ್ಳೆ ಫಲನ ಸಿಗುವಂಥದ್ದು. ಇದು ಎರಡು ಕರ್ಮದ ಬಗ್ಗೆ ತಿಳಿಸುತ್ತೆ. 9 of Wands ಆ್ಯಂಡ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್. 9 of Wands ಮತ್ತು ಜಸ್ಟಿಸ್ ಕಾರ್ಡ್ ಎರಡು ಕೂಡ ಕರ್ಮದ ಬಗ್ಗೆ ತಿಳಿಸುತ್ತೆ. ಓಕೆ, ಸೊ ನಿಮಗೆ ನ್ಯಾಯ ನಿಮ್ಮ ಲೈಫ್ ಟೈಮಲ್ಲಿ ಏನಿದೆ ನೋಡಿ, ನಿಮಗೆ ಬೇರೆಯವರು ಮೋಸ ಮಾಡೋದಾಗಿರಬಹುದು, ಇಲ್ಲಾಂದರೆ ಬೇರೆಯವರು ನಿಮಗೇನಾದರೂ ಮಾಡಿದರೆ ನೀವು ಅದರಿಂದ ಸ್ಯಾಟಿಸ್ಫ್ಯಾಕ್ಷನ್ ನಿಮಗೆ ಯಾವುದಂತ ಅದರಿಂದ ನಿಮಗೆ ನೆಮ್ಮದಿ ಇಲ್ಲ ಅಂತಂದರೆ ಖಂಡಿತವಾಗ್ಲೂ ಇಲ್ಲಿ ಜಸ್ಟಿಸ್ ಇದೆ, ಖಂಡಿತವಾಗ್ಲೂ ನ್ಯಾಯ ನಿಮ್ಮ ಕಡೆ ಆಗುತ್ತೆ. ಆ್ಯಂಡ್ 9 of Swords, ಇಲ್ಲಿ 9 of Wands ಇದು ಕರ್ಮ ಮೊದಲೇ ಬರೆದಿರ್ತಾರೆ. ನಿಮ್ಮ ಲೈಫಲ್ಲಿ ಏನೆಲ್ಲ ಆಗ್ತಾ ಇದೆ ನೋಡಿ, ಆಪ್ಷನ್ ನಂಬರ್ 3 ಅದೆಲ್ಲ ಆಲ್ರೆಡಿ ರಿಟರ್ನ್. ಓಕೆ, ಸೊ ಎಸ್, ನೀವು ನಿಮ್ಮ ಲೈಫಲ್ಲಿ ಆದಷ್ಟು ಟ್ರಾವೆಲ್ನ ನೀವು ಅನುಭವಿಸ್ತೀರಾ ನಿಮ್ಮ ಲೈಫ್ ಪಾರ್ಟ್ನರ್ ಜೊತೆ. ಓಕೆ, ಟ್ರಾವೆಲ್ ನಿಮಗೆ ಹೆಚ್ಚು ಮಾಡೋಕ್ಕೆ ಸಿಗಬಹುದು, ಬಿಕಾಸ್ ನನಗನ್ಸುತ್ತೆ ಅವ್ರ ಬಿಸ್ನೆಸ್ ಆಗಿರಬಹುದು, ಅವರ ಓನ್ ಬಿಸ್ನೆಸ್ ಇರ್ಬೋದು. ಸೊ ಹಾಗಾಗಿ ಹೆಚ್ಚಿನ ಟ್ರಾವೆಲ್ ಮಾಡೋದಕ್ಕೆ ಇವರು ಸಿಗಬಹುದು. ಆ್ಯಂಡ್ ನಿಮಗೆ ಇನ್ಫನೈಟ್ ಅಬಂಡೆನ್ಸ್ ನಿಮ್ಮ ಜೀವನದಲ್ಲಿ ಏನಿದೆ ನೋಡಿ, ಇನ್ಫನೈಟ್ ಅಬಂಡೆನ್ಸ್ ಯಾವತ್ತೂ ಕಮ್ಮಿ ಆಗೋದಿಲ್ಲ. ಆಪ್ಷನ್ ನಂಬರ್ 3 ನಿಮ್ಮ ಜೀವನದಲ್ಲಿ ಹ್ಯಾಪಿನೆಸ್ ಆಗಿರ್ಬೋದು, ಯಾವುದೇ ರೀತಿ ಅಬಂಡೆನ್ಸ್ ಅಂತಂದರೆ ಎಲ್ಲನೂ ಬಂತು. ಓಕೆ, ಹ್ಯಾಪಿನೆಸ್ ಆ್ಯಂಡ್ ಸೋಲ್ಮೇಟ್, ಸೋಲ್ ಫ್ಯಾಮಿಲಿ, ಸೊ ಅದೆಲ್ಲ ಬಂತು. ಇನ್ಫನೈಟ್ ಅಬಂಡೆನ್ಸ್ ಅಂದರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ನೋಡಿ. ಸೊ ಅದು ಯಾವಾಗಲೂ ನಿಮ್ಮ ಜೀವನದಲ್ಲಿ ಯಾವತ್ತೂ ಕಮ್ಮಿ ಆಗೋದಿಲ್ಲ. ಆಪ್ಷನ್ ನಂಬರ್ 3. ಸೊ ಎಸ್, ಇದಿಷ್ಟು ಆಪ್ಷನ್ ನಂಬರ್ 3 ರೀಡಿಂಗ್. ಐ ಹೋಪ್ ಈ ರೀಡಿಂಗ್ ನಿಮಗೆ ಗೈಡೆನ್ಸ್ ಸಿಕ್ಕಿರ್ಬೋದು. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ, ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಿಗೋಣ ನೆಕ್ಸ್ಟ್ ರೀಡಿಂಗ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.